ಕನಕಪುರ ಕೃಷ್ಣಯ್ಯನ ದೊಡ್ಡಿ ಗ್ರಾಮದ ವಿಶ್ವೋದಯ ಪ್ರೌಢಶಾಲೆಯ 1999ನೇ ಸಾಲಿನಲ್ಲಿ SSLC ವಿದ್ಯಾಭ್ಯಾಸ ಮಾಡಿದ ವಿದ್ಯಾರ್ಥಿಗಳು ಗುರುವಂದನೆ ಹಾಗೂ ಸ್ನೇಹ ಸಮ್ಮಿಲನ 2026 ಕಾರ್ಯಕ್ರಮವನ್ನು ಶಾಲಾ ಆವರಣದಲ್ಲಿರುವ ಸಮುದಾಯ ಭವನದಲ್ಲಿ ಅರ್ಥಪೂರ್ಣವಾಗಿ ಆಚರಿಸಿದರು. ಕಾರ್ಯಕ್ರಮದ ನಿರೂಪಣೆಯನ್ನು ಉಪನ್ಯಾಸಕ ಮಹದೇವ್ ಎಂ ಅವರು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟರು. ಶಿಕ್ಷಕ ಕೃಷ್ಣ ಪಿ ಅವರು ಸ್ವಾಗತ ಭಾಷಣ ಮಾಡಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರು, ಶಿಕ್ಷಕರು ಹಾಗೂ ಹಳೆಯ ವಿದ್ಯಾರ್ಥಿಗಳನ್ನು ಆತ್ಮೀಯವಾಗಿ ಬರಮಾಡಿಕೊಂಡರು. ಕಾರ್ಯಕ್ರಮದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆ ನೀಡಿದ ಹಿರಿಯ ಶಿಕ್ಷಕರಾದ TN ವೆಂಕಟಪ್ಪ, ದೊಡ್ಡ ಚೆನ್ನಯ್ಯ, N ಮಹೇಶ್, HM ಶಿವಕುಮಾರ ಸ್ವಾಮಿ, D ಶಿವಕುಮಾರ್ ಹಾಗೂ ಬೈರೇಗೌಡ ಅವರನ್ನು ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಗಣ್ಯರು, ತಮಗೆ ವಿದ್ಯೆ, ಸಂಸ್ಕಾರ ಹಾಗೂ ಜೀವನದ ಮೌಲ್ಯಗಳನ್ನು ಕಲಿಸಿದ ಗುರುಗಳನ್ನು ಸ್ಮರಿಸಿ ಹಳೆಯ ವಿದ್ಯಾರ್ಥಿಗಳಿಗೆ ಕೃತಜ್ಞತೆ ಸಲ್ಲಿಸಿದರು. ಗುರುವಂದನಾ ಕಾರ್ಯಕ್ರಮವು ಗುರುಗಳ ಸೇವೆಯನ್ನು ಸ್ಮರಿಸುವುದರ ಜೊತೆಗೆ ಹಳೆಯ ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಸ್ನೇಹಿತರನ್ನು ಒಂದೆಡೆ ಸೇರಿಸಿ ತಮ್ಮ ಹಳೆಯ ನೆನಪುಗಳನ್ನು ಮೆಲುಕು ಹಾಕುವ ಕ್ಷಣಗಳಿಗೆ ಸಾಕ್ಷಿಯಾಯಿತು. ಇದೇ ವೇದಿಕೆಯಲ್ಲಿ ಕಾರ್ಗಿಲ್ ವಿಜಯ್ ದಿವಸ್ ಅಂಗವಾಗಿ ಸೈನಿಕರಾಗಿ ಸೇವೆ ಸಲ್ಲಿಸಿರುವ ಸಹಪಾಠಿಯಾದ ದೊಡ್ಡಾಲಳಿಯ ಚಂದ್ರಕುಮಾರ್ ಹಾಗೂ ತಾವರಗಟ್ಟೆಯ ವೆಂಕಟೇಶ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಾಯಿತು. ಕಾರ್ಯಕ್ರಮದಲ್ಲಿ ನರಸಿಂಹಯ್ಯ ಎಂ, ಶ್ರೀನಿವಾಸ್, ಮಹೇಶ್ ಎಸ್, KT ನಂಜುಂಡೇಗೌಡ, ಸೋಮಶೇಖರ್, ಶಿವಕುಮಾರ್ ಆರ್, ಗಿರೀಶ್, ಜಯಪ್ರಕಾಶ್, ರಾಮಲಿಂಗ, ಮೋಹನ್, ತಾಯಮ್ಮ, ಸುಂದ್ರಮ್ಮ, ಮೋಹನ್ ಕುಮಾರ್ ಸೇರಿದಂತೆ 99ನೇ ಬ್ಯಾಚ್ನ 130ಕ್ಕೂ ಅಧಿಕ ಸ್ನೇಹಿತರು ಸೇರಿ ಅರ್ಥಪೂರ್ಣ ಗುರುವಂದನಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಶಿಷ್ಯರು, ವೇದಿಕೆ ಮುಂಭಾಗದಲ್ಲಿರುವಂತಹ ನನ್ನ ಶಿಷ್ಯರು, ಈ ಶಾಲೆ, ಈ ಪರಿಸರ ಬಹಳ ಸುಂದರವಾಗಿದೆ. ಈ ಶಾಲೆ ಉಳಿಲಿಕ್ಕೆ ಕಾರಣ, ಈ ಶಾಲೆಯ ಸ್ಥಾಪನೆಗೆ ಕಾರಣರಾದಂತಹ ಶ್ರೀ ಲಿಂಗಾನಂದ ಸ್ವಾಮಿಗಳು ಮತ್ತು ಅವರ ಸಹಪಾಠಿಗಳು, ಮತ್ತೆ ಈ ಶಾಲೆಗೆ ಭೂಮಿ ಕೊಟ್ಟಂತಹ ಮಹಾದಾನಿಗಳು. ಆ ಕಾಲದಲ್ಲೇ ಇಲ್ಲಿ ಒಂದು ವಿದ್ಯಾದೇವರ ಬೇಕು ನಮ್ಮ ಊರಿಗೆ, ಗ್ರಾಮಕ್ಕೆ ಅಂತೇಳಿ ಆ ಕಾಲದಲ್ಲೇ ಚಿಂತನೆ ಮಾಡಿದಾಗ ಬಹಳ ದೊಡ್ಡ ಅವರನ್ನು ಸ್ಮರಿಸುತ್ತಾ, ಮತ್ತೆ ಈ ಕುಯ್ಯಂಬಳ್ಳಿ ಹೋಬಳಿಯ ಮತ್ತು ಕನಕಪುರ ತಾಲೂಕಿನ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಾರೆ. ಅದು ಬಹಳ ಸಂತಸದ ವಿಷಯ. ಈ ಭಾಗದಲ್ಲಿ, ಈ ನೆಲದಲ್ಲಿ ಓಡಾಡಿಕೊಂಡು ಇಡೀ ರಾಜ್ಯದ ಮನೆಮಗನಾಗಿ ಗುರುತಿಸಿಕೊಂಡಿರುವಂತಹ DK ಶಿವಕುಮಾರ್ ಸರ್, ಮತ್ತೆ ಮಾಜಿ ಸಂಸದರಾಗಿರುವಂತಹ ಇದೇ ಶಾಲೆಯ ವಿದ್ಯಾರ್ಥಿ DK ಸುರೇಶ್ ಅವರು. ಬಹುಶಃ ಈ ಕಟ್ಟಡ ಸುಂದರವಾಗಿ ಕಾಣಲಿಕ್ಕೆ ಅವರ ಕೊಡುಗೆ ಅಂತ ನಾನು ಭಾವಿಸ್ತೇನೆ. ಶಿಷ್ಯರಿಗೆ ಅಥವಾ ಈ ಶಾಲೆಯಲ್ಲಿ ಕಲಿತಂತಹ ಯಾವುದೇ ವಿದ್ಯಾರ್ಥಿಗಳಿಗೆ ಶಾಲೆ ಚೆನ್ನಾಗಿರಬೇಕು ಅನ್ನೋದು ಮಹತ್ತರವಾದಂತಹ ಒಂದು ಭಾವನೆ ಇರುತ್ತೆ. ಸೊ ಆ ಭಾವನೆಗಳನ್ನು ಇಟ್ಟುಕೊಂಡು ನೀವು ನಮ್ಮನ್ನೆಲ್ಲ ಕರೆಸಿ ಸನ್ಮಾನ ಮಾಡಿದ್ದೀರಿ. ನಿಮ್ಮ ಹೃದಯವಂತಿಕೆಗೆ ಅಭಿನಂದನೆಗಳು. ವಿದ್ಯಾರ್ಥಿಗಳೇ, 1999ರ ಬ್ಯಾಚ್ ವಿದ್ಯಾರ್ಥಿಗಳು ನೀವೆಲ್ಲ. ನಾನು ಈ ಶಾಲೆಗೆ ಪ್ರವೇಶ ಆದದ್ದು, ಈ ಶಾಲೆಗೆ ಬಂದದ್ದು 1993 21ನೇ ಇಸ್ವಿ ಈ ಶಾಲೆಗೆ ಬಂದೆ. ಈ ಶಾಲೆಗೆ ಬಂದಂತಹ ಸಂದರ್ಭದಲ್ಲಿ ಇದ್ದಂತಹ ಆಡಳಿತ ಮಂಡಳಿಗಳು, ಅವರನ್ನು ಕೂಡ ನಾನು ಸ್ಮರಿಸಬೇಕು. ನನ್ನಲ್ಲಿ ಶಿವಣ್ಣಗೌಡರು, ದೊಡ್ಡನಹಳ್ಳಿ, ಶಿವಲಿಂಗೇಗೌಡರು, ಖಜಾಂಚಿಗಳಾಗಿದ್ದಂತಹ ಕೆಂಪೇಗೌಡರು, ಅದೇ ರೀತಿ ಉಪಾಧ್ಯಕ್ಷರಾಗಿದ್ದಂತಹ ಶಿವಲಿಂಗೇಗೌಡರು ಮತ್ತು
ಆಲಳಿಯ ಮರಿಗೌಡರು, ಆಮೇಲೆ ಯಾರು ಚಿಕ್ಕಸ್ವಾಮಿಯವರು, ಮತ್ತೆ ಅದರ ಜೊತೆಗೆ ಅಪ್ಪೇಗೌಡರು, ಕುಸ್ವಾಮಿಗೌಡರು, ಆಮೇಲೆ ಮತ್ತೆ ಗೌರವಾಧ್ಯಕ್ಷರಾಗಿದ್ದಂತಹ UK ಸ್ವಾಮಿಯವರು, ಇವರೆಲ್ಲರೂ ಕೂಡ ಆಡಳಿತ ಮಂಡಳಿಯ ಸದಸ್ಯರಾಗಿ ಈ ಭಾಗದಲ್ಲಿ ಅನ್ನದ ಮತ್ತು ನೀರಿನ ಋಣ ಇರೋದಕ್ಕೆ ನನಗೊಂದು ಅವಕಾಶ ಆಯಿತು. ಸೇರಿ ನಾನು ಅವಾಗ ಬ್ಯಾಚುಲರ್, ನಿಮಗಿಂತ ಸಣ್ಣ ಬ್ಯಾಚುಲರ್ ಆಗಿದ್ದಾಗ ದೊಡ್ಡಹಳ್ಳಿಯಲ್ಲಿ ಒಂದು ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಟ್ ಇತ್ತು. ಆ ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಟಲ್ಲಿ ನಾನು ರೂಮ್ ಮಾಡಿಕೊಂಡಿದ್ದೆ. ಮತ್ತು ಉಳಿದ ಶಿಕ್ಷಕರು ಕೂಡ ಇದ್ದರು, ಬೇರೆ ಬೇರೆ ಭಾಗದಿಂದ ಬಂದಿದ್ದ ಶಿಕ್ಷಕರು ಅಲ್ಲಿ. ಮತ್ತೆ ಅಡಿಗೆ ಬೇಯಿಸ್ಕೊಂಡು ತಿನ್ಬೇಕು, ಅಡಿಗೆ ಬೇಯಿಸ್ಕೊಂಡು ತಿನ್ನುವಾಗ ಶಿಷ್ಯರು ಬಂದು ಅಲ್ಲೇ ನಾವು ಓದ್ಕೊಂತೀವಿ ಸರ್ ಅಂತ. ಈ ಶಿಷ್ಯರ ನನ್ನ ಬಾಡಿ ಬೆಳೀಲಿಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ನಾನು ಒಂದಷ್ಟು ನನಗೆ ಏನಾದರೂ ಉಪಹಾರ ಬೇಯಿಸಾಕೋದಲ್ಲ ಸರ್, ಏನು ಮಾಡಬೇಕು, ಏನಾದರೂ ಮಾಡೋಣ. ಅವನೇನಾದ್ರು ಚಿತ್ರಾನ್ನ ಮತ್ತೊಂದು ಮಗನೊಂದು ಮಾಡೋದು, ಅವ್ರ ಜೊತೆ ನನ್ನ ಜೊತೆಗೆ ನಾನು ತಿನ್ನೋದ್ರ ಜೊತೆಗೆ ಅವರು ಕೂಡ ಶೇರ್ ಮಾಡ್ತಾರೆ. ಹಾಗಾಗಿ ಒಂದಷ್ಟು ವಿದ್ಯಾಭ್ಯಾಸವನ್ನು ಪಡ್ಕೊಂಡ್ರು ವಿದ್ಯಾರ್ಥಿಗಳು. ವಿಶೇಷವಾಗಿ ನಾನು ಅಲ್ಲಿ ಅವಾಗ ಬೋಧನೆ ಮಾಡುವಂಥ ಸಂದರ್ಭದಲ್ಲಿ ಯಗ್ನೂರು, ಉಯ್ಯಂಬಳ್ಳಿ, ಏಳಗಳ್ಳಿ, ಮೈನಹಳ್ಳಿ, ಎಡವಾನಹಳ್ಳಿ, ಚಿಕ್ಕೇಗೌಡದೊಡ್ಡಿ, ಕಪ್ಪನಿಗೌಡದೊಡ್ಡಿ, ಮತ್ತು ತಾವರಗಟ್ಟೆ, ಮತ್ತು ಈ ಭಾಗದ ವಿದ್ಯಾರ್ಥಿಗಳೆಲ್ಲ ಕೂಡ ಇದ್ದೀರಿ, ಸಾಮಾನ್ಯವಾಗಿ ಇದ್ದೀರಿ. ನೀವೆಲ್ಲ ಕೂಡ ಬರ್ತಾ ಇದ್ದೀರಿ. ವಿಶೇಷವಾಗಿ ಅಂದರೆ ಅವಾಗ ಬಹಳ ರಶ್, ಬಸ್ ಮೇಲೆಲ್ಲ ಕುತ್ಕೊಂಡು ಬರೋರು. ಒಂದು ರೀತಿ ಆ ಬಸ್ಸು ಟಾಪಲ್ಲಿ ಕುತ್ಕೊಂಡು ಬರೋರು. ನಮಗೆ ಕಂಪ್ಲೇಂಟ್ ಬಂತು, ದೂರ ಬಂತು, ಏನು ಸರ್ ನೀವು ಬಸ್ ಮೇಲೆಲ್ಲ ಹತ್ತಿಸ್ತೀವಿ ವಿದ್ಯಾರ್ಥಿಗಳ ಅಂತೇಳಿ ನಮ್ಗೆ ಹೇಳೋದು. ಅವಾಗ ನಾನು ನಮ್ಮ ಈಗ ಕೃಷ್ಣ ಬಂದು, ಸರ್ ಇಷ್ಟಿಷ್ಟು ಜನ ಇಂಥವರು ಬಸ್ ಮೇಲೆ ಹತ್ತಿದ್ರು ಸರ್ ಅಂತ ನನಗೆ ದೂರು ಕೊಟ್ಟ. ನಾವು ಕೋಲ್ ತಗೊಂಡು ಒಂದಷ್ಟು ಆಮೇಲೆ ಬಂದರು ವಿದ್ಯಾರ್ಥಿಗಳೆಲ್ಲ ಕೂತ್ಕೊಂಡು. ಆಮೇಲೆ ಎದುರಿದ್ರು, ಏನು ಸರ್ ಕೋಲ್ ತಗೊಂಡ್ರೆ ಒಂದೇಟು ಹೊಡಿಬಾರ್ದು ಒಂದು. ಹಾಗಾಗಿ ಒಂದು ಬೆತ್ತ ಆಗಿರ್ಬೋದು, ಏನೇ ಆಗಿರ್ಬೋದು, ವಿದ್ಯಾರ್ಥಿಗಳಿಗೆ ಪ್ರಸಾರ ಮಾಡೋದು ಮುಗಿಯೋದು ಒಳ್ಳೆಯದು. ಆದರೆ ಒಂದಷ್ಟು ಬೆದರಿಕೆಯನ್ನು ಶಿಷ್ಯರನ್ನು ನಾವು ಇಟ್ಕೋಬೇಕಲ್ಲ, ಅದು ನಮ್ಮ ಉದ್ದೇಶ. ನೀವೆಲ್ಲರೂ ಕೂಡ ಒಳ್ಳೊಳ್ಳೆ ಉದ್ಯೋಗದಲ್ಲಿ ಇರ್ಬೋದು, ಆಮೇಲೆ ಕೆಲವರು ನೌಕರಿ ಮಾಡ್ತಾ ಇರ್ಬೋದು, ರಾಜಕೀಯ ಕ್ಷೇತ್ರ ಇರ್ಬೋದು, ಆಮೇಲೆ ಕೆಲವರು ಅನ್ನದಾತರಾಗಿರ್ಬೋದು. ಇವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಒಂದಷ್ಟು ಸಮಾಜಕ್ಕೆ ಒಳಿತಾಗುವಂಥ ಕೆಲಸಗಳನ್ನು ಮಾಡ್ತೀರಿ. ನನಗೆ ಆತ್ಮವಿಶ್ವಾಸ ಇದೆ, ಮಾಡ್ತೀರಿ. ಉದಾಹರಣೆಗೆ ಅದಕ್ಕೆ ಕಾರಣ ಏನಪ್ಪ ಅಂದರೆ, ಗುರು ಹಿರಿಯರಿಗೆ ಗೌರವ ಕೊಟ್ಕೊಂಡು ಬಂದಿದೆ. ಅದಕ್ಕೆ ಉದಾಹರಣೆ ಇದೆ ಗುರುವಂದನೆ ಕಾರ್ಯಕ್ರಮ, ಸ್ನೇಹ ಸಮ್ಮೇಳನ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಇನ್ನೊಂದಷ್ಟು ನಾವು ನೆನ್ಪು ಮಾಡ್ದ ಮಹಾದೇವ. ಕೆಲವರು ನಮ್ಮಿಂದ ಮರೆಯಾಗಿದ್ದಾರೆ, ಆದರೆ ಅವರ ಒಂದು ಆದರ್ಶ ಮತ್ತೆ ಅವರ ಒಂದು ಉಪದೇಶ ನಮಗೆ ಯಾವಾಗಲೂ ಕೂಡ ನಮ್ಮ ಮನಸ್ಸಿನಲ್ಲಿ ಇರುತ್ತೆ. ಹಾಗಾಗಿ ಗುರುಗಳನ್ನೆಲ್ಲ ಕೂಡ ಕರೆಸಿ ಸನ್ಮಾನ ಮಾಡಿದ್ದೀವಿ. ಆದರೆ ಈ ಶಾಲೆ ಇನ್ನೂ ಉನ್ನತ ಶ್ರೇಣಿಗೆ ಹೋಗಬೇಕು, ಇನ್ನೂ ಬೆಳಿಬೇಕು ಅಂತ ಹೇಳಿದ್ರೆ ನಿಮ್ಮ ಕೈಲಾದಂತಹ ಸಹಕಾರವನ್ನು ನೀವು ನೀಡಲೇಬೇಕು. ಆಡಳಿತ ಮಂಡಳಿಗೆ ಒಪ್ಪಿಗೆ ತಗೊಂಡು ಮತ್ತೆ ಈ ಶಾಲೆ ಸ್ಟ್ರೆಂತ್ ಆಗೋದು, ಮತ್ತೆ ಈ ಶಾಲೆಯಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ಬೇಕು. ಈ ಭಾಗದ ಈ ಕ್ಷೇತ್ರದ ಜನ ಪೋಷಕರ ವರ್ಗದವರು ಶಾಲೆ ನಮಗೆ ಕಳಿಸಿರ್ತಾರೆ, ಮಕ್ಕಳುಗಳನ್ನ ಗುರುಗಳಿದ್ದಾರೆ, ಹೋಗೋರು ಎಲ್ಲ ಕಲಿಸ್ತಾರೆ ಇರ್ತೇವೆ. ಸೊ ಅದನ್ನು ನಾವು ಉಳಿಸ್ಕೊಳ್ಬೇಕು. ನಾನು ಒಂದಷ್ಟು ಈಗಿನ ಮುಖ್ಯ ಶಿಕ್ಷಕರಲ್ಲಿ ಮಾತಾಡಿ ಒಂದಷ್ಟು ಕೆಲವು ಅಭಿಪ್ರಾಯಗಳನ್ನು ಹಂಚ್ಕೊಳ್ತೇವೆ. ಹಾಗಾಗಿ ಮನಸ್ಸು ಮಾಡಿದರೆ ಏನು ಬೇಕಾದ್ರೂ ಮಾಡ್ಬೋದು, ಕಟ್ಬೋದು. ಶಾಲೆನ ಇನ್ನೂ ಕೂಡ ದೊಡ್ಡದಾಗಿ ಇಷ್ಟೊಂದೆಲ್ಲ ಶ್ರಮ ಹಾಕಿ ಕಟ್ಟಡವನ್ನೆಲ್ಲ ನಿರ್ಮಿಸಿಕೊಟ್ಟಿದ್ದಾರೆ, ನಮಗೆ ಭೌತಿಕ ಸೌಲಭ್ಯಗಳನ್ನೆಲ್ಲ ಕೊಟ್ಟಿದ್ದಾರೆ.
ಮತ್ತೆ ಆ ಸಮುದಾಯ ಪೋಷಕ ವರ್ಗದವರನ್ನ ಮನವೊಲಿಸಿ ಈ ಶಾಲೆಗೆ ಮಕ್ಕಳನ್ನು ಬರುವಂಗೆ ಮಾಡಿ ಈಗ 125 130 ಮಕ್ಕಳಿದಾರಲ್ಲ ಇನ್ನೂ ಜಾಸ್ತಿ ಆಗುತ್ತೆ. ಹೇಳಿದ್ರು ಬೇರೆ ಬೇರೆ ಭಾಗದಲ್ಲೆಲ್ಲ ಶಾಲೆ ಶುರುವಾಗಿದೆ, ಇಂಗ್ಲಿಷ್ ಶಾಲೆ ಆಗಿದೆ, ಖಾಸಗಿ ಶಾಲೆ ಆಗಿದೆ, ಎಲ್ಲ ಸವಲತ್ತು ನಾವು ಸವಲತ್ತು ಕೊಡೋಣ. ಈ ಶಾಲೆಗೆ ಏನಪ್ಪಾ ಅಂತ ಹೇಳಿದ್ರೆ ಒಂದು ವಾಹನದ ಸವಲತ್ತಿದ್ರೆ ಯಾವ ಕಾರಣಕ್ಕೂ ಕೂಡ ಸ್ಟ್ರೆಂತ್ ಕಮ್ಮಿ ಆಗಲ್ಲ. ಒಳ್ಳೆ ಶಿಕ್ಷಕರಿದ್ದಾರೆ, ಒಳ್ಳೆ ಪಾಠ ಮಾಡ್ತಾರೆ, ಒಳ್ಳೆ ಸಂಸ್ಥೆ ಮ್ಯಾನೇಜ್ಮೆಂಟ್ ಇದ್ದಾರೆ. ಸೊ ಅವರೆಲ್ಲ ಕೂಡ ಸಹಕಾರ ಮಾಡಿದ್ರೆ ಶಾಲೆ ಬೆಳೆಯುತ್ತೆ, ಒಳ್ಳೆಯದಾಗೇ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ನೀವೆಲ್ಲ ಈ ರೋಡಲ್ಲಿ ಓಡಾಡುವಾಗ ಶಾಲೆ ಕಡೆ ಒಂದ್ಸಲ ತಿರುಗಿ ನೋಡಿ ಶಾಲೆಗೆ ನಮಸ್ಕರಿಸ್ತಾ ಹೋಗುತ್ತೆ. ಯಾಕೆಂದ್ರೆ ಭವಿಷ್ಯವನ್ನು ಕಟ್ಟಿಕೊಟ್ಟಿರುವಂತಹ ಶಾಲೆ. ಹಾಗಾಗಿ ಆ ಶಾಲೆಗೆ ನಾವು ಕೊಡುವಂತಹ ಕೊಡುಗೆ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಕೈಲಾದಂತಹ ಸಹಕಾರ ಶಾಲೆ ಉಳಿಸೋಣ, ಬೆಳೆಸೋಣ. ಮತ್ತೆ ನೀವು ಕೂಡ ಆರೋಗ್ಯವಾಗಿರಿ. ಈ ಯಾರು ಶಿಷ್ಯರು ಒಂದು ಆರ್ಥಿಕವಾಗಿ ಪ್ಲಾನ್ ಮಾಡಿಕೊಳ್ಳಿ, ಸದೃಢರಾಗಿ ಸಮಸ್ಯೆಗಳನ್ನ ತಂದುಕೊಳ್ಳಿ, ಸದೃಢರಾಗಿ ಒಂದಷ್ಟು ನಿಮ್ಮ ಇತಿಮಿತಿಯಲ್ಲಿ ಒಂದು ಸಾಮಾಜಿಕ ಸೇವೆಗಳನ್ನು ಮಾಡಿ ಒಳ್ಳೆಯದಾಗುತ್ತೆ. ಅದರಲ್ಲೂ ವಿಶೇಷವಾಗಿ ಗುರುವಂದನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಲ್ಲ, ನನಗೆ ಬಹಳ ಖುಷಿಯಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಈ ಎಲ್ಲರೂ ನೋಡಬೇಕಾಯ್ತು, ಎಲ್ಲ ಶಿಷ್ಯರನ್ನು. ಕೆಲವು ವಿದ್ಯಾರ್ಥಿಗಳನ್ನ ನಾನು ಗುರುತಿಸಿದೆ, ಹೆಣ್ಮಕ್ಳನ್ನಂತೂ ಗುರುತಿಸಕ್ಕೆ ಆಗಲಿಲ್ಲ. ಯಾಕೆಂದ್ರೆ ಹೆಣ್ಮಕ್ಳು ತಾಯಿಗಳು ಈಗಾಗಲೇ ಮಕ್ಕಳು ಮನೆ ಇದ್ದಾರೆ, ಬದಲಾಗೋದು ಸಹಜ. ಹಾಗಾಗಿ ಹೆಣ್ಮಕ್ಳುಗಳು ಕೂಡ ನಮ್ಮ ಶಾಲೆಗೆ ಬಂದು ಕಲ್ತಿದ್ದೀವಿ. ಅವಾಗ ಬೇಸಿಕ್ ನೀಡ್ಸ್ ಇರಲಿಲ್ಲ, ನೆಡ್ಕೊಂಡು ಬರೋರು, ಹಾಕೊಳ್ಳೋದು ಚಪ್ಪಲಿ ಇರ್ತಾ ಇರಲಿಲ್ಲ, ಬರಿಗಾಲ ಬರೋರು. ಮತ್ತೆ ಎಲ್ಲ ವಿದ್ಯಾರ್ಥಿನಿಯರೆಲ್ಲರೂ ಕೂಡ ಅಂಥ ಸಂದರ್ಭದಲ್ಲಿ ನನ್ನ ಜೊತೆ ಕೆಲಸ ಮಾಡಲಿಕ್ಕೆ ಇವರೇ ಪೋಷಕರು, ಟಿ.ಎನ್. ಇರ್ಬೋದು, ಕುಟೇಗೌಡರು ಇರ್ಬೋದು, ನಾನು ಸ್ಟಾರ್ಟಿಂಗ್ ಶಾಲೆಗೆ ಸೇರಿದಾಗ DC ಇರ್ಬೋದು. ನಾವು ಅವಾಗಿನೂ ಯಂಗ್ಸ್ಟರ್ ಆದ್ರಿಂದ ಅವರೆಲ್ಲ ನಮ್ಮ ಪೋಷಕರಿಗೆ ಸಮಾನವಾಗಿ ನಮಗೆಲ್ಲ ಸಹಕಾರ ಕೊಟ್ಟರು. ಮತ್ತೆ ಅದರ ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ ನೀವೇನು ವಿದ್ಯಾರ್ಥಿಗಳಿಗೆ ಈ ಥರದ ಒಂದು ಕಾರ್ಯಕ್ರಮಗಳು ಮಾಡಿ ಮತ್ತೆ ಏನೇನೋ ಮಾತಾಡೋಕೆ ಅನಿಸುತ್ತೆ, ಒಂದೊಂದ್ಸಲ ಎಲ್ಲೋ ಒಂದು ಕಡೆ ಮರ್ತೋಗ್ಬಿಡುತ್ತೆ. ನಾನೇನು ಭಾಷಣಕಾರನ, ಹಾಗಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ ಅಂತ ಈಗ ಹಾರೈಸ್ತೇನೆ. ನಮಸ್ಕಾರ. ಈಗ ನಮ್ಮ ಸ್ನೇಹಿತರು ಬೇರೆ ರಾಜ್ಯಗಳಲ್ಲಿದ್ದಾರೆ, ಬೇರೆ ಬೇರೆ ಕಡೆ ಇದ್ದಾರೆ. ಆದ್ರೆ ಇವತ್ತು ಅವರೆಲ್ಲ ತಮ್ಮ ಕೆಲಸಗಳನ್ನ ಬದಿಗೊತ್ತಿ, ಅದರಲ್ಲೂ ನೀವು ಹೇಳಿದಾಗೆ ಹೆಣ್ಮಕ್ಳು ಅವರು ತಮ್ಮ ಮನೆಯವರನ್ನು ಓದಿಸಿ ಎಲ್ಲ ಒಗ್ಗಟ್ಟಾಗಿ ಬಂದಿರೋದು ನಮ್ಮ ಬ್ಯಾಚಿನ ಗುರುಗಳ ಬಗ್ಗೆ ಇರುವಂತಹ ಗೌರವ, ನಮ್ಮ ಸ್ನೇಹದ ಬಗ್ಗೆ ಇರುವಂತಹ ಬಾಂಧವ್ಯ, ಅದು ಈ ಒಂದು ದಿವಸ ನಡೀತಾ ಇದೆ. ಧನ್ಯವಾದಗಳು ಸರ್. ಮಹೇಶ್ ಸರ್ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ, ಗುರುವ ನರನಿಂದವಗೆ ಹರನ ಶಿಲೆಯಿಂದವಗೆ, ಗುರುವ ನರನಿಂದವಗೆ ಹರನ ಶಿಲೆಯಿಂದವಗೆ, ಕರುಣ ಪ್ರಸಾದ ಇಂಜಲಿಂದವಗೆ, ನರಕ ತಪ್ಪುವುದೇ ಸರ್ವಜ್ಞ. ಗುರು ಯಾವತ್ತೂ ನರನಲ್ಲ, ನಮ್ಮ ಭಾಗ್ಯದಾತ. ಹರ ಯಾವತ್ತೂ ಶಿಲೆಯಲ್ಲ, ಹರ ಸ್ವರೂಪಿಯಾಗಿ ಸರ್ವಜ್ಞಾನವನ್ನ ಕಲಿತು ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಉನ್ನತ ಮಟ್ಟದ ಬೋಧನೆಯನ್ನ, ಜೀವನಕ್ಕೆ ದಾರಿಯನ್ನ ತೋರಿದಂತವರು ನಮ್ಮ HMS ಅವರು. ದಯಮಾಡಿ ಅವರು ಕೂಡ ಒಂದೆರಡು ಮಾತುಗಳನ್ನ ನಮ್ಮ ಪ್ರಾರ್ಥಿಸ್ತೇನೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ತ್ರಯಂಬಕೆ ಗೌರಿ ನಾರಾಯಣಿ ನಮಸ್ತೆ. ನಮ್ಮ ವಿಶ್ವೋದಯ ವಿದ್ಯಾಸಂಸ್ಥೆಯ ಸಂಸ್ಥಾಪಕರಾದಂತಹ ಪರಮ ಪೂಜ್ಯ ಲಿಂಗಾನಂದ ಮಹಾಸ್ವಾಮಿಗಳವರನ್ನು ಸಂಸ್ಮರಿಸುತ್ತಾ, ಹಾಗೆಯೇ ನನ್ನ ನೆಚ್ಚಿನ ಗುರುಗಳಾದಂತಹ ಟಿ.ಎನ್. ಸರ್ ಅವರ ಪಾದಕಮಲೆಗಳಿಗೆ ಒಳಪಟ್ಟು ವೇದಿಕೆಯ ಮೇಲೆ ಆಸೀನರಾಗಿದ್ದಂತಹ NM ಸರ್ ಅವರೇ, BJ ಅವರೇ, BC ಸರ್ ಅವರೇ,
PS ಅವರೇ, ಶಾಸನ ಸರ್ ಅವರೇ, ಪುಟ್ಟೇಗೌಡರೇ, ಹಾಗೆ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂತಹ ಋನ್ಮನೆಗಳಾದ ಏನು ಶಿಷ್ಯ ವೃಂದಗಳು ತಾವುಗಳು ಆಸೀನರಾಗಿದ್ದೀರಿ. ನಿಮ್ಮಗಳೆಲ್ಲರಿಗೂ ಶರಣಾರ್ಥಿಗಳನ್ನ ಸಮರ್ಪಿಸುತ್ತಾ ನಾನು ಇವತ್ತು ಏನ್ ಮಾತಾಡಬೇಕು ಅಂತಲೇ ನನಗೆ ಬಾಯಿ ಬರ್ತನೇ ಇಲ್ಲ. ಏನು ಅಷ್ಟೊಂದು ಭಾವುಕರಾಗಿದ್ದೀನಿ. ಇವತ್ತಿನ ದಿನಮಾನಗಳಲ್ಲಿ ಜೀವನದ ಮೌಲ್ಯಗಳೇ ದಿನೇ ದಿನೇ ಹದಗೆಡ್ತಾ ಬರ್ತಾ ಇದೆ. ಜೀವನದ ಮೌಲ್ಯಗಳನ್ನು ಗೊತ್ತಿರಬೇಕು ನಮಗೆಲ್ಲ. ಸತ್ಯ, ನ್ಯಾಯ, ನೀತಿ, ಧರ್ಮ ಇವೆಲ್ಲವೂ ಕೂಡ ಮರೆಯಾಗ್ತಾ ಇದ್ದಾವೆ. ಅಂತಹ ಒಂದು ಜೀವನದ ಮೌಲ್ಯಗಳನ್ನ ನಾವು ನೀವುಗಳೆಲ್ಲ ಇಂದು ಬೆಳೆಸ್ಕೊಂಡು ಹೋಗ್ಬೇಕಾಗಿದೆ. ಆ ಜೀವನದ ಮೌಲ್ಯಗಳನ್ನ ಬೆಳೆಸ್ತಕ್ಕಂತಹ ಕೆಲಸಗಳನ್ನ ಯಾರು ಮಾಡಬೇಕು ಹೇಳಿ, ನೀವೇ ಹೇಳಿ. ಯಾರು ಜೀವನದ ಮೌಲ್ಯಗಳನ್ನ ತಿರ್ತಕ್ಕಂಥವ್ರು ಯಾರು? ಗುರು, ಆಮೇಲೆ ಕುಟುಂಬ, ತಂದೆ ತಾಯಿ, ಆಮೇಲೆ ಧಾರ್ಮಿಕ ಸಂಸ್ಥೆಗಳು, ಆಮೇಲೆ ಮತ್ತೆ ಸಮಾಜ. ಈ 4 ಅಂಗಗಳು ಜೀವನದ ಮೌಲ್ಯಗಳನ್ನ ಎತ್ತಿ ಇಡಬೇಕಾಗ್ತಾ ಇದೆ. ಈಗ ವಿದ್ಯಾರ್ಥಿಗಳಾದ ನಮ್ಮಗಳಲ್ಲಿ ಈ ಜೀವನದ ಮೌಲ್ಯಗಳು ದಿನೇ ದಿನೇ ಕಡಿಮೆ ಆಗ್ತಾ ಇದೆ. ಒಂದೆಡೆ ಶಿಕ್ಷಕರಲ್ಲಿ ಜೀವನದ ಮೌಲ್ಯಗಳು ಕಡಿಮೆ ಆಗ್ತಾ ಇದ್ದಾವೆ. ಶಿಕ್ಷಕ ಮತ್ತೆ ಶಿಷ್ಯರಲ್ಲಿ ಹೊಂದಾಣಿಕೆ ಇಲ್ಲ. ಹಾಗೆ ತಂದೆ ಮಕ್ಕಳಲ್ಲಿ ಅದೇ ರೀತಿ ಅಕ್ಕ ತಮ್ಮ ಭಾತೃತ್ವ, ಅಕ್ಕ ತಮ್ಮ ಅಣ್ಣ ತಂಗಿ ಎಂಬತಕ್ಕಂತಹ ಭಾತೃತ್ವವೇ ಇಂದಿನ ನಿರ್ಮಾಣಗಳಲ್ಲಿ ಕಡಿಮೆ ಆಗ್ತಾ ಇದೆ. ನಾವು ಕೇವಲ ಔಪಚಾರಿಕ ಶಿಕ್ಷಣವನ್ನ ನೀಡುವುದರ ಜೊತೆಗೆ ಈ ಜೀವನದ ಮೌಲ್ಯಗಳನ್ನ ಮಕ್ಕಳಿಗೆ ಇವತ್ತು ನಾವು ತಿಳಿಯಪಡಿಸಬೇಕಾಗ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಗುರು ಅಂದ್ರೆ ಗುರು ಅನ್ನೋದು ಎರಡೇ ಶಬ್ದ. ಈ 2 ಶಬ್ದಕ್ಕೆ ಅಪಾರವಾದಂತಹ ಶಕ್ತಿ ಇದೆ. ಗು ಶಬ್ದಸ್ಯ ಅಂಧಕಾರಃ, ರು ಶಬ್ದಸ್ಥ ನಿರೋಧಕಃ. ಅಂಧಕಾರ ನಿರ್ವಾದಿತ್ವಾಕ ಗುರು ಅಂತೇಳಿ. ಗು ಅಂದ್ರೇನು? ಅಂಧಕಾರ ಅಂದ್ರೆ ಕತ್ತಲು. ಆ ಕತ್ತಲನ್ನು ಹೋಗಲಾಡಿಸುವವನೇ ಗುರು. ರು ಅಂದ್ರೆ ಹೋಗಲಾಡಿಸು. ಆ ಕತ್ತಲನ್ನು ಹೋಗಲಾಡಿಸತಕ್ಕಂತಹ ವ್ಯಕ್ತಿ ಗುರು. ನೀವೆಲ್ಲ ಹೇಳ್ತೀರಿ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಅಂತೇಳಿ. ಇವತ್ತು ನಮ್ಮ ಅಪ್ಪ ಏನಂತ ಹೇಳ್ತಾರೆ ಗೊತ್ತಾ? ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ವೈದಾ ಪರಬ್ರಹ್ಮ ಗುರುವೇ ಮಹಾ ಅಂತ ಹೇಳ್ತಾರೆ. ಹಾಗಾಗಿ ಇವತ್ತಿನ ದಿನ ಜೀವನದ ಮೌಲ್ಯಗಳೇ ದಿನೇ ದಿನೇ ದಿಕ್ಕನ್ನ ತಪ್ತಾ ಇದೆ. ನಾವು ಸಾಕಷ್ಟು ಸಂಪತ್ತನ್ನು ಗಳಿಸ್ತಾ ಇದ್ದೀವಿ. ಅನೇಕ ಸಂಪತ್ತುಗಳಿದೆ. ವಿದ್ಯಾಧನ ಇರ್ಬೋದು, ವೈದ ಅಥವಾ ಚಿನ್ನ ಇರ್ಬೋದು, ಭೂಮಿ ಇರ್ಬೋದು, ಸ್ತ್ರೀ ಇರ್ಬೋದು, ಅನೇಕ ಸಂಪತ್ತುಗಳ ಬಗ್ಗೆ ಇವತ್ತಿನ ನಾವು ವ್ಯಾಮೋಹವನ್ನು ಇಟ್ಕೊಂಡ್ಬಿಟ್ಟಿದ್ದೀವಿ. ಆ ವ್ಯಾಮೋಹದಿಂದ ನಾವು ಮೌಲ್ಯಗಳನ್ನ ಕಳ್ಕೊಳ್ತಾ ಹೋಗ್ತಾ ಇದ್ದೀವಿ. ದಿನೇ ದಿನೇ ಕಳ್ಕೊಳ್ತಾ ಹೋಗ್ತಾ ಇದ್ದೀವಿ. ಈ ವ್ಯಾಮೋಹಗಳನ್ನು ಬಿಟ್ಟು ವಿದ್ಯಾಧನದ ಕಡೆಗೆ ನಾವು ಹೆಚ್ಚಿನ ಆಸಕ್ತಿಯನ್ನು ವಹಿಸಿದ್ದೇ ಆದ್ರೆ ಆ ವಿದ್ಯೆ ನಮಗೆ ಒಂದಲ್ಲ ಒಂದು ದಿನ ನಮಗೆ ಸಾರ್ಥಕತೆಯ ಬದುಕನ್ನು ನಮಗೆ ನೀಡುತ್ತದೆ. ಈ ಸಾರ್ಥಕತೆಯ ಜೀವನವನ್ನ ನಡೆಸಬೇಕು ಅಂತಂದ್ರೆ ನಾವು ಈ ಮೌಲ್ಯಗಳನ್ನ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಹೋಗ್ಬೇಕು. ವಿದ್ಯೆ ಅಂತಕ್ಕಂಥದ್ದು ನ ಚೂರ ಆರ್ಯಂ ನಗರಾಜ ಆರ್ಯಂ ನತ ನ ವಾಸ್ತುಭಾಜ್ಯಂ ನಗಭಾರಕಾರಿ ವಿದ್ಯಾಧನಂ ಸರ್ವಧನಂ ಅಂತೇಳಿ. ಈ ವಿದ್ಯೆಯನ್ನು ಯಾರು ಕಲಿಯಲಿಕ್ಕೆ ಆಗಲ್ಲ. ವಿದ್ಯಾ ನ ಚೂರ ಆರ್ಯಂ.
ವಿದ್ಯೆಯನ್ನು ಯಾರೂ ಕೂಡ ಕಲಿಯಲಿಕ್ಕೆ ಸಾಧ್ಯನೇ ಇಲ್ಲ. ಯಾರು ಕಲ್ತ್ಕೊಳ್ಕಾಗ್ತದ? ಕಲಿಯಕ್ಕಾಗುತ್ತಾ? ಯಾರಾದ್ರೆ ನಿಮ್ಮ ಮನೆಯಲ್ಲಿ ಒಡವೆ ಐಶ್ವರ್ಯ ಬಂಗಾರ ಏನಾದ್ರು ಇದ್ರೆ ಏನ್ ಮಾಡ್ಬೋದು? ಕಲ್ತ್ಕೊಂಡು ಹೋಗ್ಬೋದು. ಆದ್ರೆ ವಿದ್ಯೆ ಎಂಬತಕ್ಕಂಥ ಸಂಪತ್ತನ್ನ ಯಾರು ಕೂಡ ಕಲಿಯಲಿಕ್ಕಾಗಲ್ಲ. ನ ಚೋರ ಆರ್ಯಂ ನಚರಾಜ ಆರ್ಯಂ ನ ಚರ ಆರ್ಯಂ ನಚರಾಜ ಆರ್ಯಂ ಅಂದ್ರೆ ಯಾವುದೇ ಟ್ಯಾಕ್ಸ್ ಅನ್ನ ಆಗಲ್ಲ, ಯಾವುದೇ ರಾಜಧನವನ್ನ ನಮ್ಗೆ ವಿಧಿಸಲ್ಲ. ನೀನು ಇಷ್ಟು ಡಿಗ್ರಿ ಪಡ್ಕೊಂಡಿದ್ಯೆ, MA ಮಾಡಿದ್ಯೆ, BA ಮಾಡಿದ್ಯೆ, PhD ಮಾಡಿದ್ಯೆ, ಇಲ್ಲಿ ಟ್ಯಾಕ್ಸ್ ಅಂತ ಯಾವುದೇ ಸರ್ಕಾರಗಳು ನಮ್ಮ ಮೇಲೆ ತೆರಿಗೆಯನ್ನ ಹಾಕಲ್ಲ. ಆದ್ರೆ ನಾವು ಹಣ ಸಂಪಾದನೆ ಮಾಡಿದ್ರೆ ಮಾಡ್ತಾರೆ, ಟ್ಯಾಕ್ಸ್ ಅನ್ನ ಹಾಕ್ತಾರೆ, ಕಟ್ಟಪ್ಪ ತಿಂಗಳಿಗೆ ಇಷ್ಟು ಅಂತೇಳಿ. ಆದ್ರೆ ಯಾವುದೇ ಟ್ಯಾಕ್ಸ್ ಅನ್ನ ಹಾಕಲ್ಲ ನಮಗೆ, ವಿದ್ಯಾ ಸಂಪತ್ತನ್ನ ಬೆಳೆಸ್ಕೊಂಡಿದ್ದೆ. ಹಾಗೆ ಯಾರು ಕೂಡ ವಿದ್ಯೆಯಲ್ಲಿ ನನಗೆ ಪಾಲ್ಬೇಕು ಅಂತ ಯಾರು ಕೇಳಕ್ ಬರಲ್ಲ. ಕೇಳಕ್ ಸಾಧ್ಯವೇ? ಪಾಲು ಕೇಳಕ್ಕಂತೂ ಸಾಧ್ಯ ಇಲ್ಲ. ನಚಬಾತು ಬಾರಿ. ಹಾಗೆ ನಚಬಾರಕಾರಿ ನಚಬಾರಿ. ನೀವು ಎಷ್ಟೇ ತಲೆಗೆ ನೀವು ಪುಸ್ತಕಗಳನ್ನು ಓದಿ ಓದಿ ಎಷ್ಟೇ ವಿದ್ಯೆಯನ್ನ ಸಂಪಾದನೆ ಮಾಡ್ಕೊಂಡು ಕೂಡ ನಿಮಗೆ ಭಾರ ಅನಿಸಲ್ಲ. ತಲೆ ಮೇಲೆ ಇಟ್ಕೊಂಡ್ರೆ ಭಾರ ಆಗ್ತದೆ. ಆದ್ರೆ ನೀವು ಕಲಿತಂತಹ ವಿದ್ಯೆಯನ್ನ ದಿನೇ ದಿನೇ ಹೆಚ್ಚು ಮಾಡ್ಕೊಳ್ತಾ ಹೋದಷ್ಟು ಅದು ಏನಾಗ್ತಾ ಇರ್ತದೆ, ಮತ್ತಷ್ಟು ವೃದ್ಧಿ ಆಗ್ತಾ ಇರ್ತದೆ, ನಿಮ್ಮ ದೇಹ ಸರಾಗ ಆಗ್ತದೆ, ಭಾರ ಅಂತೂ ಆಗಲ್ಲ. ಹಾಗಾಗಿ ವಿದ್ಯೆ ಎಲ್ಲದಕ್ಕಿಂತ ಸರ್ವಶ್ರೇಷ್ಠವಾದಂಥದ್ದು. ಆ ಒಂದು ಶ್ರೇಷ್ಠವಾದ ವಿದ್ಯಾ ಸಂಪತ್ತನ್ನು ನಾವು ಜೀವನದಲ್ಲಿ ಮೈಗೂಡಿಸ್ಕೊಳ್ಬೇಕಾಗಿದೆ. ಹಾಗಾಗಿ ಈ ವಿದ್ಯೆ ಯಾವ ರೀತಿ ಗಳಿಸ್ಕೊಳ್ಬೇಕು ನಾವು ಅಂದ್ರೆ 5 ನಿಯಮಗಳಿವೆ. ಒಂದು ಕಾಕಚೇಷ್ಟ, ಬಗ ಧ್ಯಾನ, ಸ್ವಾನ ನಿದ್ರ, ಬ್ರಹ್ಮಚರ್ಯ, ಅಲ್ಪಾಹಾರ. ಈ 5 ಕರ್ಮಗಳನ್ನ ನಾವು ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೆ ಆದ್ರೆ ನಾವೇನ್ ಮಾಡ್ಬೋದು? ವಿದ್ಯೆಯನ್ನ ತಲೆಗೆ ಹಚ್ಕೊಳ್ಬಹುದು. ಇಲ್ಲಾಂದ್ರೆ ಬಾಯಿ ಕಷ್ಟ. ಕಾಕಚೇಷ್ಟೆಲ್ಲ ಗೊತ್ತು, ಕಾಗೆ ಒಂದು ಕಾಗೆ ಕಥೆ ಎಲ್ಲ ಗೊತ್ತಿದೆ ನಿಮ್ಗೆ, ಹೌದಲ್ವಾ? ಏನ್ ಮಾಡ್ತದೆ? ಕಾಗೆ ಬಾಯಾರಿಕೆ ಆದಾಗ ಯಾವ್ದಾದ್ರು ಒಂದು ಮಡಿಕೆಯಲ್ಲಿ ನೀರಿದ್ರೆ ಏನ್ ಮಾಡ್ತದೆ? ಅದು ಎಲ್ಲ ಕಲ್ಲುಗಳನ್ನ ಎತ್ತಿ ತಗೊಂಡೋಗಿ ಮಡಿಕೆ ಒಳಗಡೆ ಹಾಕಿ ನೀರು ಮೇಲೆ ಬಂದಾಗ ಕುಡಿದು ಹೋಗುತ್ತೆ ಅಲ್ವಾ? ಹಾಗೆ ನಾವು ವಿದ್ಯೆಯನ್ನ ಸಂಪಾದನೆ ಮಾಡ್ಬೇಕಾದ್ರೆ ಅನೇಕ ತಪಸ್ಸುಗಳನ್ನ ಮಾಡಬೇಕು, ಪರಿಶ್ರಮವನ್ನ ಪಡಬೇಕು. ಬಗ ಜ್ಞಾನಂ. ಬಗ ಜ್ಞಾನಂ ಅಂದ್ರೆ ನೀವೆಲ್ಲ ನೋಡಿರ್ತೀರಿ, ಕೊಕ್ಕರೆ ಕೆರೆಗಳಲ್ಲಿ ಇರ್ತದೆ, ಒಂಟಿ ಕಾಲಲ್ಲಿ ನಿಂತ್ಕೊಳ್ಳುತ್ತೆ. ಅದು ಒಂಟಿ ಕಾಲಲ್ಲಿ ನಿಂತ್ಕೊಂಡು ಆ ಕೆರೆಯಲ್ಲಿ ಇರ್ತಕ್ಕಂತಹ ಹುಳು ಪಟ ಮೀನುಗಳನ್ನೆಲ್ಲ ಏನ್ ಮಾಡುತ್ತೆ? ಗಮನವಿಟ್ಟು ಆಕರ್ಷಣೆ ಮಾಡುತ್ತೆ ಕನ್ನಡೆಗೆ ಬರ್ತಕ್ಕಂಥದ್ದು. ಬರ್ತಾ ಇದೆ ಅಂತ ಅಂದು ಕೂಡ ಅದಕ್ಕೆ ಗೊತ್ತಾಗ್ತಾ ರೀತಿ ಒಂದೇ ಕಾಲಲ್ಲಿ ನಿಂತಿರ್ತದೆ. ಒಂದು ಕೂಡ ಏನ್ ಮಾಡ್ತದೆ? ತಿಂದಾಕತ್ತೆ. ಮತಜ್ಞಾನ. ಹಾಗೆ ಸ್ವಾನ ಮಿತ್ರ. ಸ್ವಾನ ಮಿತ್ರ ಗೊತ್ತಲ್ಲ, ನಾನು ಯಾವತ್ತಿ ನಿದ್ದೆ ಮಾಡ್ತಿದ್ದೆ ಅಂತ ಅಲ್ವಾ? ಒಂದು ಗಂಟೆ ಚಿಟಿಕೆ ಹೊಡೆದ್ರು ಸಾಕು, ಏನ್ ಮಾಡುತ್ತೆ? ಎಚ್ಚೆತ್ತುಕೊಳ್ಳೋದು. ಹಾಗೆ ನಾವು ವಿದ್ಯಾರ್ಥಿಯನ್ನು ಮಾಡ್ಬೇಕಾದ್ರೆ ಆ ಒಂದು ನಿಯಮಗಳನ್ನ ಪಾಲಿಸ್ಕೊಳ್ಬೇಕು. ಅಲ್ಪಾಹಾರವನ್ನು ಸೇವನೆ ಮಾಡ್ಕೊಳ್ಬೇಕು. ಅಲ್ಪಾಹಾರ ಇವತ್ತು ನಿನಗೆ ಗೊತ್ತಲ್ಲ, ಎಲ್ಲ ಏನು ಮಸಾಲೆ ಐಟಮ್, ಪಿಜ್ಜಾ, ಬರ್ಗರ್, ಬೈಕಾ ಎಲ್ಲವನ್ನ ತಿಂದು ಏನು ಹೇಳ್ತಾರೆ, ಹೇಳ್ತಾರೆ ಮುದ್ದೆ ತಿಂದ್ರು ನಿದ್ದೆ ನಿದ್ದೆ ಎದ್ದೆ. ಹಾಗಾಗಿ ಹೊಟ್ಟೆ ತುಂಬ ತಿಂದ್ರೆ ತಲೆಗೆ ಹೋಗುತ್ತೆ, ನಿದ್ದೆ ಬುದ್ಧಿಗೆ ಹೋಗಲ್ಲ. ಹಾಗಾಗಿ ಅಲ್ಪಾಹಾರವನ್ನು ಸೇವನೆ ಮಾಡ್ಕೊಂಡು ಬ್ರಹ್ಮಚರ್ಯವನ್ನು ಪಾಲಿಸುವುದರ ಜೊತೆಗೆ ನಾವೇನ್ ಮಾಡಬೇಕು? ವಿದ್ಯೆ ಸಂಪತ್ತನ್ನು ಗಳಿಸ್ಕೊಳ್ಬೇಕು. ವಿದ್ಯೆ ಬಂದಿದ್ರೆ ಜಗತ್ತಿನ ಯಾವ ಮೂಲೆಯಲ್ಲಾದ್ರೂ ಬದುಕುವಂತಹ ಒಂದು ಸಾಮರ್ಥ್ಯವನ್ನು ನಾವು ಗಳಿಸ್ಕೊಳ್ಬಹುದು. ಆಯ್ತಾ? ಅಂತಹ ಇವೆಲ್ಲ ಈಗಾಗಲೇ ಸಾಕಷ್ಟು ಉತ್ತಮ ಜೀವನವನ್ನು ನಡೆಸ್ತಾ ಇದ್ದೀನಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ಅದರಲ್ಲಿ ಅಜಯ್ ಕುಮಾರ್ ಹೇಳಿ ಈಗ ಹಾಡನ್ನ ಕೇಳೋದೇ ನನಗೆ ಒಂದು ಪರಮಾನಂದ. ಆಡಿಸ್ಬೇಕು, ಅವನ ಹಾಡನ್ನ ಹಾಡೋದೇ ಒಂದು ಪರಮಾನಂದ ನನಗೆ.
3 ಸೆಕ್ಷನ್ ಇತ್ತು ನಮ್ಮ ಶಾಲೆಯಲ್ಲಿ. ಎ 3 ಸೆಕ್ಷನ್ ಇತ್ತು, ಸಿ ಸೆಕ್ಷನ್ ಅಂತ ಹೇಳಿ ನಾನೇ ಕ್ಲಾಸ್ ಟೀಚರ್ ಸಿ ಸೆಕ್ಷನ್ಗೆ. ಈ ರಾಜು ಎಲ್ ಇಲ್ಲಪ್ಪ, ಆ ರಾಜು ಎಲ್ ಎಂಬತಕ್ಕಂಥ ಹುಡುಗ ದೊಣ್ಣೀರ್ ಅಂತ ನಿಂತವ್ರೆ. ಯಾಕೋ ಸರ್ ಮಾತ್ರ ಫ್ರೆಂಡು ಸರ್, ಅವ್ರು ಬೇರೆ ಸೆಕ್ಷನ್ ಹಾಕ್ಬಿಟ್ಟಿದ್ದೀರಿ, ನನ್ನ ಬೇರೆ ಸೆಕ್ಷನ್ ಹಾಕ್ಬಿಟ್ಟಿದ್ದೀರಿ ಆಯ್ತಾ. ಹಾಗಾಗಿ ನಾನು ಹೋಗಲ್ಲ, ನಾನು ಅವನ ಬಿ ಸೆಕ್ಷನ್ಗೆ ಹೋಗ್ಬೇಕು. ನಾನು ಏನಾದ್ರು ಮಾಡಿ ನನ್ನನ್ನ ಮಾದೇವ ಜೊತೆಗೆ ಇಲ್ಲ ಇಲ್ಲ, ನೀನು ಯಾವುದೇ ಕಾರಣಕ್ಕೂ ನನ್ನ ಏನ್ ಮಾಡಲ್ಲ, ಚೇಂಜ್ ಮಾಡೋದೇ ಇಲ್ಲ, ಇಬ್ರು ಒಟ್ಟಿಗೆ ಇದ್ರೆ ನೀವು ಏನ್ ಮಾಡಲ್ಲ, ಓದಲ್ಲ. ಹಾಗಾಗಿ ಅವನು ಸಪ್ರೇಟ್ ಇರಲಿ, ನೀವು ಸಪ್ರೇಟ್ ಆಗಿರಲಿ, ಹಾಗಾಗಿ ನೀವು ಸಪ್ರೇಟ್ ಸಪ್ರೇಟ್ ಆಗಿ ಓದಿ ಮುಂದಕ್ಕೆ ನೋಡೋಣ ಅಂತ ಹೇಳಿ ನನ್ಗೆ ಇನ್ನೂ ನೆನಪು ಆಯ್ತಾ. ಹಾಗಾಗಿ ನಾನು ತಮ್ಮಗಳಿಗೆಲ್ಲ ತುಂಬಾ ಪೆಟ್ಟನ್ನ ಕೊಟ್ಟಿದ್ದೀನಿ ಅಂತ ನಾನಾದ್ರೂ ಭಾವಿಸ್ತೇನೆ. ಹೌದಾ? ಎಷ್ಟು ಜನ ತಿಂದಿದ್ದೀರಿ? ಹೌದಲ್ಲ? ಒಂದ್ ವೇಳೆ ಕೋಲಿಲ್ಲ ಅಂತಂದ್ರೂ ಕೂಡ ಪೆನ್ ಸಿಕ್ಲಿ ಅಥವಾ ಸೀಮೆ ಸುಣ್ಣ ಸಿಕ್ಲಿ ಎರಡು ಹಾಕ್ಬಿಟ್ಟು ಇಳಿಸ್ಬಿಟ್ಟಿದ್ದೆ ಅಲ್ವಾ? ಭಯ ಆಗಿಲ್ಲ ಅಂತ ಹೊಡಿತಿದ್ರು, ಮನೆ ಕುಂಕುಮ ಹಾಕಿಲ್ಲ ಅಂತ ಹೇಳಿ ಹೊಡಿತಿದ್ರು ಅಲ್ವಾ? ನಮ್ಮ ಉದ್ದೇಶ ನಿಮ್ಮ ಮನಸ್ಸನ್ನು ಮಣಿಸಬಾರ್ದು ಅಂತ ಏನಲ್ಲ, ಸಂಸ್ಕಾರ ಇರ್ಬೇಕು, ಸಂಸ್ಕೃತಿ ಇರ್ಬೇಕು ಅಲ್ವಾ? ಜೀವನದಲ್ಲಿ ಸಂಸ್ಕಾರ ಸಂಸ್ಕೃತಿ ಇದ್ರೆ ನಾವು ಜೀವನದಲ್ಲಿ ಏನ್ ಬೇಕಾದ್ರೂ ಸಾಧನೆಯನ್ನ ಮಾಡಬಹುದು. ಹಾಗಾಗಿ ತಾವೆಲ್ಲ ಈ ಒಂದು ನಮ್ಮನ್ನೆಲ್ಲ ಕರೆಸಿ ನಮ್ಮನ್ನ ವಂದಿಸಿ ಆಯ್ತಾ ಈ ಒಂದು ಕಾರ್ಯಕ್ರಮವನ್ನ ಇಟ್ಕೊಂಡಿದ್ದೀರಿ. ಹಾಗಾಗಿ ನಿಮ್ಮೆಲ್ಲ ಮನೆಗಳಿಗೆ ವಂದಿಸಿ ನನ್ನ ಒಂದೆರಡು ನುಡಿಗಳನ್ನ ಸಮಾಪ್ತಿಗೊಳಿಸ್ತಾ ಇದ್ದೀನಿ. ಜೈ ಕರ್ನಾಟಕ. ಅಂಗುಲಿಮಾಲ್ ಕೌಂಥಾನ್ ಹೆಸರು ಮಾಡ್ತಿದ್ದಾರೆ. ಅಂಗುಲಿಮಾಲ್ ಬಡ ಡಾಕುತ ಹೆಸರು ಮಾಡ್ತಿರ್ಬೇಕು. ಬಹುತೇಕ ನಮ್ಮ ಗುರುವಾಕ್ಯಗಳು ನಮ್ಮ ಮೆದುಳಿನಲ್ಲಿ ಹೇಗೆ ಜೀವಿಸುತ್ತಿರ್ತವೆ ಅನ್ನೋದಕ್ಕೆ ಇದೇ ಸಾಕ್ಷಿ. ನಾವು ಯಾವುದನ್ನ ಮರೆತಿಲ್ಲ. ಬಹುಶಃ ನಮ್ಮ ಜೀವಮಾನದಲ್ಲಿ ಅತಿ ಹೆಚ್ಚಿನ ಸಂಸ್ಕಾರದಿಂದ ಸಂಸ್ಕೃತಿಯಿಂದ ಒಂದು ಕಾರ್ಯಕ್ರಮ ಅಂತಂದ್ರೆ ಇದೆ. ಇದನ್ನ ಮೀರಿದ ಇದು ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ನಾವು ಅಟೆಂಡ್ ಮಾಡಬಹುದು, ಆದ್ರೆ ಇದನ್ನ ಮೀರಿದಂತಹ ಸಂಸ್ಕಾರಕ ಕಾರ್ಯಕ್ರಮ ಯಾರಿಗೂ ಸಿಗೋದಿಲ್ಲ. ಈ ಕಾರ್ಯಕ್ರಮಕ್ಕೆ ಎಲ್ಲ ಸ್ನೇಹಿತರು ಕೂಡ ಅತಿ ಹೆಚ್ಚಿನ ಒಂದು ಸಹಕಾರವನ್ನು ಕೊಟ್ಟಿದ್ದೀರಿ. ಇಲ್ಲಿ ನಮ್ಮ HM ಸರ್ ಅವರಿಗೆ ತುಂಬ ಹೃದಯದ ಅಭಿಮಾನಪೂರ್ವಕವಾದಂತಹ ವಂದನೆಗಳನ್ನ ಹಾಗೆಯೇ ಅಕ್ಷರ ತಿಳಿಸಿ ಆಗಸದೆತ್ತರ ಬೆಳೆಸಿದವರು ಇವರು, ಅಂತಃಕರಣದ ಗಡಿಯಾಗಿದ್ದವರು ಇವರು, ಅನಂತ ಜ್ಞಾನದ ನಿಧಿಯಾಗಿದ್ದವರು ಇವರು, ಜ್ಞಾನ ಸರಸ್ವತಿಯ ತೆರೆದಿ ಸಮಾಜ ವಿಜ್ಞಾನವ ಬೋಧಿಸಿದವರು ಇವರು. ಅವರೇ ನಮ್ಮ DS ಸರ್. ಅವರು ಪಾಠ ಮಾಡೋ ರೀತಿನೇ ಇವತ್ತಿಗೂ ಮಾದರಿ. ಯಾಕೆಂದ್ರೆ ನಾನು ವೈಯಕ್ತಿಕವಾಗಿ ಶಿಕ್ಷಕ ಉಪನ್ಯಾಸಕ ಆಗಿರೋದ್ರಿಂದ ಹೇಳ್ತೀನಿ, ಅವರು ಪಾಠ ಮಾಡೋ ರೀತಿಯಲ್ಲೇ ಇವತ್ತು ನಾನು ಪಾಠ ಮಾಡೋದು. ನನ್ನ ಸ್ಟೂಡೆಂಟ್ಸ್ ನನ್ನ ಫೇವರ್ ಆಗಿದ್ದಾರೆ ಅಂತಂದ್ರೆ ಕಾರಣ DS ಸರ್. ಯಾಕಂದ್ರೆ ಇದುವರೆಗೂ ನನ್ನ ಸರ್ವಿಸ್ ನಲ್ಲಿ ನಾನು ಆಗಲೇ 20 ವರ್ಷ ಶಿಕ್ಷಕ ವೃತ್ತಿಯಿಂದ ಮುಗಿಸಿದೆ. ನಾನೇ ಒಂದು ದಿವಸ ಬುಕ್ಸ್ ನೋಡಿ ಪಾಠ ಮಾಡಿಲ್ಲ ಸರ್. ಅದನ್ನು ಕಲಿತಿದ್ದು ನಮ್ಮ ಶಿವಕುಮಾರ್ ಸರ್ ಅವರಿಂದ. ಯಾಕಂದ್ರೆ ಅವರು ಹೇಗೆ ಗೊತ್ತಿಲ್ಲ, ಶಿಕ್ಷಣ ನೋಡ್ತಿಲ್ಲ, ಏನಿದೆ ಅವ್ರ ತಲೆಯಲ್ಲಿ ಆದ್ರೂ ಹೇಳಿದ್ರು. ದಯಮಾಡಿ ಈ ಒಂದ್ಸರಿ ಹೇಳ್ಬೇಕು ಸರ್, ದಯಮಾಡಿ ಬನ್ನಿ. ವಿದ್ಯಾರ್ಥಿ ವೃಂದದವರೇ, ನಾನು ಪಾಠ ಮಾಡಿ ಸುಮಾರು 15 ವರ್ಷ ಆಗಬೇಕು. ಆ ಕಡೆ ಇಲ್ಲ, ಏಕೆಂದ್ರೆ ವಯಸ್ಸಾಯಿತು, ಕಡೆ ಎಲ್ಲ ಹೊರಟೋಗಿದೆ. ಆದರೂ ಕೂಡ ನನ್ನ ಸ್ಟೂಡೆಂಟ್ಸ್ ಅನ್ನು ನೋಡ್ತಾ ಇದ್ರೆ ನಾನು ಅವರ ಇಬ್ಬರು ವಯಸ್ಸಿನವರೇ ಇಟ್ಕೊಳ್ತಾ ಇದ್ದೇನೆ. ನನಗಿಂತ ದೊಡ್ಡವರಾಗಿದ್ದಾರೆ. ಅದೇ ನನ್ನ ಶ್ರೀಮಂತಿಗೆ. ಬಹಳ ವಿಶೇಷವಾಗಿರ್ತಕ್ಕಂಥ ಸಂಸ್ಕೃತಿಯ ಅನಾವರಣ ಇಂದಿನ ನಡೀತಾ ಇದೆ. ಏಕೆಂದ್ರೆ ಇದು ಸಂಸ್ಕೃತಿ. ಭಾರತೀಯ ಇತಿಹಾಸದಲ್ಲಿ ಸಂಸ್ಕೃತಿಯನ್ನ ಬಿಂಬಿಸ್ತಕ್ಕಂತಹ ಕಾರ್ಯಕ್ರಮಗಳಿದ್ರೆ ಹೀಗೆ ಶಿಕ್ಷಕರನ್ನ, ಗುರು ಹಿರಿಯರನ್ನ ಪೂಜಿಸ್ತಕ್ಕಂಥ ಒಂದು ಕಾರ್ಯಕ್ರಮ. ಇದು ಸಂಪ್ರದಾಯ ಅಲ್ಲ. ಸಂಪ್ರದಾಯ ಅಂದ್ರೆ ಕಮಿಟ್ಮೆಂಟ್, ದುಡ್ಡು ಕೊಡ್ತಕ್ಕಂಥದ್ದು, ಅಂಗಡಿಗಳು ತಗೊಂಡು ಬರ್ತಕ್ಕಂಥದ್ದು ನಾವು ಸಂಪ್ರದಾಯ. ಆದ್ರೆ ಇದು ಸಂಪ್ರದಾಯ ಅಲ್ಲ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹಾಸು ಹೊಕ್ಕಾಗಿರ್ತಕ್ಕಂಥ ಒಂದು
ಕಾರ್ಯಕ್ರಮವನ್ನ ಈ 1990 ಬ್ಯಾಚ್ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ. ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಗಳು. ಜೊತೆಗೆ ನಿಮ್ಮೆಲ್ಲರ ಒಗ್ಗಟ್ಟನ್ನು ನೋಡಿ ನನಗೆ ಅಸೂಯೆ ಆಗ್ತಾ ಇದೆ. ನಿಮ್ಮ ಒಗ್ಗಟ್ಟನ್ನು ನೋಡಿ ನನಗೆ ಅಸೂಯೆ ಆಗ್ತಾ ಇದೆ. ಯಾಕಂದ್ರೆ ನಾನು 1989ರಲ್ಲಿ ಮಾನ್ಯ ನಮ್ಮ ವೆಂಕಟಪ್ಪ ಸರ್ ಮತ್ತೆ ನಮ್ಮ ದೊಡ್ಡಸರಿ ಸರ್, ನಮ್ಮ ಚಾಮರಾಜ್ ಅವರು ಒಂದು ಆಲೋಚನೆ ಭಾವನೆಗಳು ನನಗೆ ಬಂದಿಲ್ಲ. ಇತ್ತೀಚಿನ ಯುವಕರಲ್ಲಿ ಮತ್ತೆ ನಮ್ಮ ಹೆಣ್ಮಕ್ಳಲ್ಲಿ ಈ ಸಂಪ್ರದಾಯ ಗೊತ್ತಾಗ್ತಕ್ಕಂಥದ್ದು ನನಗೆ ಬಹಳ ಖುಷಿಯನ್ನು ತಂದುಕೊಳ್ತಾ ಇರ್ತಕ್ಕಂಥದ್ದು. ಈ ಗುರುಗಳಿಗೆ ನಮ್ಮ ಅವರ ಜ್ಞಾನವನ್ನ ಸೂಚಿಸ್ತಕ್ಕಂಥ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ. ನಾನು ಪದವಿಯನ್ನು ಮುಗಿಸಿ BEd ಮುಗಿಸಿ ಈ ಸಂಸ್ಥೆಗೆ ಬಂದೆ 1967ರಿಂದ 3 ವರ್ಷ ಕೆಲಸವನ್ನ ಮಾಡಿದೆ. ಸಾಕಷ್ಟು ವಿದ್ಯಾರ್ಥಿಗಳ ಜೊತೆ, ಸಾಕಷ್ಟು ಶಿಕ್ಷಕರ ಜೊತೆ, ಸಾಕಷ್ಟು ಶಾಲೆಗಳ ಜೊತೆ ನಾನು ಸಂಪರ್ಕವನ್ನ ಇಟ್ಕೊಂಡೆ, ಮತ್ತೆ ಮಾರ್ಗದರ್ಶನವನ್ನು ಕೂಡ ಕೊಟ್ಟಿದ್ದೀನಿ. ಸಾವಿರಾರು ಶಿಕ್ಷಕರು, ಈಗ ನನ್ನ ವ್ಯಾಪ್ತಿಯಲ್ಲಿ ಸುಮಾರು 7,000 ಶಿಕ್ಷಕರು ಬರ್ತಾರೆ. ಅದು ಕೂಡ ಅದೇ ನನ್ನ ಖುಷಿಯನ್ನ ಕಾಣಲಿಲ್ಲ. ಇವತ್ತು ನಾನು ಖುಷಿಯನ್ನ ನನ್ನ ವೃತ್ತಿ ಜೀವನದಲ್ಲಿ ಕಂಡೆ. ಆ ಕ್ಷೇತ್ರದಲ್ಲಿ ಇವತ್ತು ಹೊರತಿದ್ರು BO ಶಿವಕುಮಾರ್, ಎಜುಕೇಶನ್ ಆಫೀಸರ್ ಶಿವಕುಮಾರ್, ಪರವಾಗಿಲ್ಲ ಇವತ್ತು ಕೆಲಸ ಮಾಡಿಕೊಟ್ರು. ನಾಳೆ ಒಂದು ಕೆಲಸ ಆಗಲಿಲ್ಲ ಅಂದ್ರೆ ಆ BO ಮಾಡಲಿಲ್ಲ, ಆ EO ಮಾಡಲಿಲ್ಲ, ಆ ಶಿವಕುಮಾರ್ ಸರಿ ಇಲ್ಲ, ಆ ದೊಡ್ಡಾಲಳ್ಳಿ ಶಿವಕುಮಾರ್ ಸರಿ ಇಲ್ಲ ಅಂತ ಅಂತಿದ್ರು. ಅದು ಈಗಿನ ವ್ಯವಸ್ಥೆ ಇರೋದು. ಆದರೆ ಇವೆಲ್ಲ ತೋರಿಸ್ತಾ ಇರ್ತಕ್ಕಂಥದ್ದು ಆ ಶಿಕ್ಷಕರ ವೃತ್ತಿಯ ವ್ಯವಸ್ಥೆಯನ್ನ ನನಗೆ ತೋರಿಸ್ಕೊಳ್ತಾ ಇದ್ರೆ ಬಹಳ ಖುಷಿ ಆಗ್ತದೆ. ಅದರಲ್ಲೂ 1999 ಬ್ಯಾಚ್ ಅಂದ್ರೆ ಬಹಳ ಪ್ರೀತಿ. ಯಾಕೆ ಅಂದ್ರೆ ನಮ್ಮೆಲ್ಲ ಹುಡುಗಿದ್ದಾರೆ, ನಾಗರಾಜ್ ಆಗ್ಬೋದು, ಮಾದೇವರಿಂದ ಹಿಡಿದು ನಮ್ಮ ಮಹೇಶ್ ಆಗ್ಬೋದು, ನಂಜುಂಡ ಆಗ್ಬೋದು, ಎಲ್ಲರೂ ಕೂಡ ಆರ್ಥಿಕವಾಗಿ ಸಬಲವಾಗಿದ್ದಾರೆ. ಆರ್ಥಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ ಸಬಲರಾಗಿ ಯಾರು ಕೂಡ ಹಿಂದೆ ಇರ್ತಕ್ಕಂಥವ್ರು ಯಾರೂ ಕೂಡ ಗಮನಿಸ್ತಿಲ್ಲ. ನಾನು ಸಾಕಷ್ಟು ಈಗ ಹೆಣ್ಮಕ್ಕಳನ್ನು ನೋಡ್ತೀನಿ, ಆ ವೈವಾಹಿಕ ಜಂಜಾಟ ಮತ್ತೆ ಮನೆಯಲ್ಲಿ ಜಂಜಾಟ ಇದ್ರೆ ಈ ರೀತಿ ಅವರು ಕಾರ್ಯಕ್ರಮಗಳಿಗೆ ಭಾಗಿಯಾಗಲಿಕ್ಕೆ ಆಗ್ತಿರಲಿಲ್ಲ. ಅವರ ಆಹಾರಕ್ಕೆ ಅವರ ಉತ್ತಮ ಗುಣಮಟ್ಟವನ್ನ ತೋರಿಸ್ತಿರ್ತಾರೆ. ಆ ರೀತಿ ಭಗವಂತ ನಿಮಗೆ ಒಳ್ಳೆಯದನ್ನ ಮಾಡಿ ಇನ್ನೂ ಇಷ್ಟು ಕಾರ್ಯಕ್ರಮಗಳನ್ನ ಜೊತೆಗೆ ಹಾಕೊಂಡು ಹೋಗಿ. ಈಗ ನಾನು 1967ರಲ್ಲಿ ಈ ಶಾಲೆಗೆ ಬಂದಾಗ ನಿಮ್ಮೆಲ್ಲರ ಪ್ರೇರಣೆಯಿಂದಲೇ ನಾನು ವಿತೌಟ್ ಟೆಕ್ಸ್ಟ್ ಬುಕ್ ಅನ್ನ ನಾನು ಭಾರತದ ಇತಿಹಾಸ ಆಗಲಿ, ಯುರೋಪಿಯನ್ ಇತಿಹಾಸ ಆಗಲಿ, ಯಾವುದೇ ಇತಿಹಾಸ ಆಗಲಿ, ಭೂಗೋಳ ಆಗಲಿ ಎಲ್ಲವೂ ಕೂಡ ನನಗೆ ಕರೆಯದ ಆಗಿತ್ತು. ನೀವು ಪಾಠ ಮಾಡೋ ಉದ್ದೇಶಕ್ಕೋಸ್ಕರ ನಾನು ಕಲಿತೆ. ಆ ಕಲಿತದಿಂದಲೇ ನಾನು ಇಡೀ ಕರ್ನಾಟಕದಲ್ಲಿ ಸುಮಾರು 20,000-25,000 ಮಕ್ಕಳು ಪರೀಕ್ಷೆಯನ್ನು ಮಾಡಿದ್ರು. ಅದರಲ್ಲಿ ರಾಜ್ಯದಲ್ಲಿ 125 ಸ್ಥಾನದಲ್ಲಿದೆ. ಇವತ್ತು ಏನಾದರೂ ಗಳಿಸಲಿಕ್ಕೆ ನನ್ನ ಶಿಷ್ಯಗಳಿಗೆ ಕಾರಣ. ನಮ್ಮ ಮಾದೇವಿ ಕೂಡ ನೋಡ್ಸೋದು ಅಂತಿದ್ದಾರೆ, ನಾಗರಾಜ್ ನೋಡ್ಸೋತಿದ್ದಾರೆ, ಕೃಷ್ಣ, ಇವ್ರು ಎಲ್ಲರೂ ಪ್ರಾಣಾಯ ಇರುತ್ತೆ ಬರ್ಕೊಂಡಪ್ಪ ನೋಡ್ಸೋಣ ಅಂತ. ಆ ರೀತಿ ನಿಮ್ಮೆಲ್ಲರ ಪ್ರೇರಣೆ ಸಹಕಾರದಿಂದ ನನಗೆ ಒಂದು ಸ್ಥಾನವನ್ನ ಭಗವಂತ ಕೊಟ್ಟ. ಅದರಲ್ಲೂ ಈ ಸಂಸ್ಥೆಗೆ ನಾನು 600 ರೂಪಾಯಿಗೆ ಕೆಲಸವನ್ನ ಸೇರ್ಕೊಂಡೆ. ಅದು ದುಡ್ಡಿನ ಪ್ರಾಮುಖ್ಯತೆ ಅಲ್ಲ, ನಮ್ಮ ಕಲಿಕೆಯನ್ನು ಕೂಡ ಹೆಚ್ಚಾಗಬೇಕು. ಜೊತೆಗೆ ನಿಮ್ಮೆಲ್ಲರ ಒಡನಾಟನೂ ಕೂಡ ನಮಗೆ ಸಿಕ್ತು. ಮತ್ತೆ ಈ ಸಂಸ್ಥೆಗೆ ಹಳಿಲು ಸೇವೆಯನ್ನ ಮಾಡ್ತಕ್ಕಂಥ ಸೌಭಾಗ್ಯ ನನಗೆ ಸಿಕ್ತು. ಈ ಒಂದು ವ್ಯವಸ್ಥೆ, ಈ ಬಿಲ್ಡಿಂಗ್ ಆಗ್ಬೋದು, ಈ ಶಿಕ್ಷಕರ ನೇಮಕಾತಿ ಆಗ್ಬೋದು, ಈ ಎಲ್ಲವನ್ನೂ ಕೂಡ ಸ್ವಲ್ಪ ಪ್ರಮಾಣದ ಒಂದು ನೆರವನ್ನ ನಾನು ನನ್ನ ವೃತ್ತಿಯಲ್ಲಿ ನನ್ನ ವ್ಯಾಪ್ತಿಯಲ್ಲಿ ಮಾಡಲಿಕ್ಕೆ ಸಹಕಾರ ಆಯಿತು. ಇನ್ನು 7 ವರ್ಷ ಸೇವಾವಧಿ ಇದೆ. ಭಗವಂತ ಒಳ್ಳೆಯದೆಲ್ಲ ಮಾಡಿದ್ರೆ ಈ ಸಂಸ್ಥೆ ಮತ್ತೆ ನಿಮ್ಮ ಜೊತೆ ನಾನು ಕೂಡ ಭಾಗಿದಾರನಾಗಿರ್ತೀನಿ ಅಂತ ಹೇಳ್ತಾ ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರಿ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಭಗವಂತ ನಿಮಗೆ ಹೆಚ್ಚು ಒಳ್ಳೆಯದನ್ನ ಉಂಟು ಮಾಡಲಿ. ನಾನು ಪಾಠ ಎಲ್ಲ ಮಾಡ್ಕೊಂಡಿದ್ದೀನಿ, ಯಾವ ಪಾಠ ಗೊತ್ತಿಲ್ಲ. ಆಕ್ಚುಲಿ ನಾನು ಮೇಷ್ಟ್ರ ಜೊತೆಯಲ್ಲಿ ಶಿಕ್ಷಕರ ಜೊತೆಯಲ್ಲಿ ವಿದ್ಯಾರ್ಥಿಗಳ ಜೊತೆಯಲ್ಲಿ
ಜಂಜಾಟ ಆಗಿ ಮತ್ತೆ ನನ್ನ ಪ್ರವೃತ್ತಿ ವೃತ್ತಿಯ ಜೊತೆಗೆ ಪ್ರವೃತ್ತಿ ಒಂದಷ್ಟು ಗಿಡಗಳನ್ನು ನೆಟ್ಕೊಂಡು ಆ ಹೋರಾಟದಲ್ಲಿ ಈ ಪಾಠ ಅನ್ನುವ ಜಂಜಾಟವನ್ನ ಮರ್ತ್ಕೊಂಡಿದ್ದೀನಿ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಆದರೂ ಕೂಡ 1 ಅವರ್ ರೆಡಿ ಆದ್ರೆ ಸಂಜೆವರೆಗೂ ಪಾಠವನ್ನ ಮಾಡಬಲ್ಲೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕ ಅಭಿನಂದನೆಗಳು. ಅದರಲ್ಲೂ ವಿಶೇಷವಾಗಿ ನನ್ನ ಸ್ನೇಹಿತರುಗಳು ಬಂದಿದ್ದಾರೆ. ನಮ್ಮ ಭಯಗಳು ತುಂಬ ಶಾಂತ ಸ್ವರೂಪಿ, ನನಗೆ ಅನುಕೂಲ ಸಿಗ್ತಾ ಇರ್ತಾರೆ. ನಾನು ಯಾವುದೋ ಜಂಜಾಟದಲ್ಲಿ ಇರ್ತಾರೆ, ಅವರು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಇರ್ತಾರೆ, ವಿಶ್ ಮಾಡ್ತೀನಿ ಅಷ್ಟೇ. ಆದರೆ ನಮ್ಮ ಮಹೇಶ್ ಅವರು ಅಪರೂಪಕ್ಕೆ ಈ ಒಂದು ನಮ್ಮೆಲ್ಲರ ಸಮಾಗಮ, ನಿಮ್ಮ ಸಮ್ಮಿಲನ ಜೊತೆಗೆ ನಾವು ಕೆಲಸವನ್ನ ಮಾಡಿರ್ತಕ್ಕಂಥ ಸನ್ಮಾನ್ಯರ ಜೊತೆ ಸಮಾಗಮವನ್ನು ಮಾಡ್ತಕ್ಕಂಥದ್ದು ಬಹಳ ಖುಷಿ. ಮತ್ತೆ ನಮ್ಮ ದೊಡ್ಡ ಸರ್, ನಾನು BO ಇದ್ದಾಗ ಅವರು ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿದ್ರು. ಇಲ್ಲಿದ್ರು. ಅವರಿಗೆ ಸೇವೆಯನ್ನು ಕೊಡ್ತಕ್ಕಂಥ ಒಂದು ಸೌಭಾಗ್ಯ ನನಗೂ ಕೂಡ ಬಂತು. ಇಲ್ಲಿ ಅಧಿಕಾರ ಆ ವ್ಯಾಪ್ತಿ ಬರಲ್ಲ. ಶಿಷ್ಯ ಒಂದು ಮೇಲ್ದರ್ಜೆ ಇದ್ದಾಗ ಅಭಿಮಾನ ಬರುತ್ತೆ ಹೊರತು ಅಹಂ ಅಂತಕ್ಕಂಥದ್ದು ಬರುವುದಿಲ್ಲ. ಅವರಿಗೆ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಒಂದು ಸೌಭಾಗ್ಯ ನನಗೂ ಕೂಡ ಬಂತು. ಮಾನ್ಯ ನಮ್ಮ ವೆಂಕಟಪ್ಪ ಸರ್ ರಿಟೈರ್ ಆಗ್ಬಿಟ್ಟಿದ್ರು, ಏನೋ ಆದರೆ ಅವರ ಆಶೀರ್ವಾದ ನನಗೆ ಪ್ರತಿದಿನ ಸಿಗುತ್ತೆ. ವಾಕಿಂಗ್ ಹೋದಾಗ ಶಿವಕುಮಾರ್ ಸರ್ ಅಂದ್ಬಿಡ್ತಾರೆ, ನನಗೆ ಅದೇ ನನಗೆ ಬೇಡಿ, ಯಾವುದೇ ಕಾರಣಕ್ಕೂ ನಿಮ್ಮ ಶಿವಕುಮಾರನ ಕಡೆ ಇರ್ತಕ್ಕಂಥ ಒಂದು ಮನವಿಯನ್ನ ಮಾನ್ಯರಲ್ಲಿ ಇಡುತ್ತಾ, ಜೊತೆಗೆ ನಮ್ಮ CR ಅವರು ಕೂಡ ನನ್ನ ಫೇವರೇಟ್. ನನ್ನನ್ನ ಅನ್ನೋರು ಗುಳ್ಳು ಅನ್ನೋರು ಒಬ್ಬೇ ಕಡೆ ಕೂಡ ನೋಡಿರ್ಲಿಲ್ಲ. ನಾನು ನಮ್ಮ ತಾಯಿ ಜೊತೆ ನಮ್ಮ ಅಕ್ಕ ಜೊತೆ ಹೋಗ್ತಾ ಇದ್ದೆ, ಕೆನರಾ ಬ್ಯಾಂಕ್ ರೋಡಲ್ಲಿ ಹೋಗ್ತಾ ಇದ್ದೆ. ಹೋಗ್ತಿದ್ದಾಗ ಬೋರ್ಡ್ಗಳನ್ನು ನೋಡ್ಕೊಂಡು ಹೋಗೋ ಪ್ರವೃತ್ತಿ, ಮಕ್ಕಳ ಮೇಲೆ ಬೋರ್ಡ್ಗಳು ನೋಡ್ಕೊಂಡು ಹೋಗೋದು, ಆ ಬ್ಯಾಂಕ್ ಈ ಬ್ಯಾಂಕ್ ಆ ಹೋಟೆಲ್ ಅಂತ ನೋಡ್ಕೊಂಡು ಹೋಗ್ತಾ ಇದ್ದೆ. ಇವರೆಲ್ಲ ಕೆನರಾ ಬ್ಯಾಂಕ್ ಕಡೆ ಕುಳಿತಿದ್ರು. ನನ್ನನ್ನು ನೋಡ್ಬಿಟ್ಟು ಚಿಕ್ಕದಾಗಿ ಬೇರೆ ಇದ್ನಲ್ಲ, ಶುಗರ್ ನೆಲ ನೋಡ್ಕೊಂಡು ಹೋಗೋ ಅಂದ್ರು. ಓಡ್ಬಿಟ್ಟೆ. ಹಿಂಗೆ ಪಾಪ ಅವರು ನಮ್ಮ ಜೊತೆಯಲ್ಲಿ ಇದ್ದಂಥವ್ರು ಸೇವೆಯನ್ನ ಸಾಕಷ್ಟು ಸಲ್ಲಿಸಿರ್ತಕ್ಕಂಥ ನಾವು ಹೇಳ್ತೀವಿ. ಹೊರಗಡೆ ಹೋದಾಗ ಸಮಾಜ ವಿಜ್ಞಾನ ವಿಷಯವನ್ನ ಪ್ರಾಯೋಗಿಕವಾಗಿ ನಾವು ಶಿಕ್ಷಕರಿಗೆ ಹೇಳ್ತೀವಿ. ಭೇಟಿ ಕೊಟ್ಟಾಗ, ಶಾಲೆಗಳಿಗೆ ಭೇಟಿ ಕೊಟ್ಟಾಗ ಪ್ರಯೋಗಾತ್ಮಕವಾಗಿ ವಿಜ್ಞಾನವನ್ನು ಕಲಿಸಿದರೆ ಮಕ್ಕಳಲ್ಲಿ ಕಲಿಕೆಯನ್ನ ಉಳಿಸ್ಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಅವರೆಲ್ಲ ಮಾಡ್ತಾ ಇದ್ರು. ಇವರೆಲ್ಲ ಮ್ಯಾಥಮೆಟಿಕ್ಸ್ ಕಿಟ್ ಅನ್ನ ತರ್ತಿದ್ರು. ನಮ್ಮ ಸರ್ ಮ್ಯಾಥಮೆಟಿಕ್ಸ್ ಕಿಟ್ ಆಗ್ಬೋದು, ಚಾರ್ಟ್ಸ್ಗಳನ್ನ, ಗ್ಲೋಬ್ಗಳನ್ನ ತಂದು ನಾನು ಪಾಠ ಶೈಲಿ ಹೇಳ್ತಾ ಇದ್ದೀನಿ, ತಂದು ಮಕ್ಕಳಿಗೆ ಕಲಿಸ್ತಕ್ಕಂಥ ಪ್ರವೃತ್ತಿ ಆಗ ನಾವು ಕಾಣ್ತಿದ್ವು. ಆದರೆ ಇತ್ತೀಚಿನ ದಿನಗಳಲ್ಲಿ ನಾನು ಭೇಟಿ ಕೊಡುವಂಥ ಶಾಲೆಗಳಲ್ಲಿ ತಗೊಂಡು ಹೋಗಪ್ಪ ಅಂತ ಹೇಳಬೇಕಾದಂಥ ಸ್ಥಿತಿ ಇದೆ. ಆ ವ್ಯವಸ್ಥೆಯಲ್ಲಿ ನೀವು ಬದುಕಿಲ್ಲ, ಬೆಳೆದಿಲ್ಲ, ಒಳ್ಳೆಯ ವ್ಯವಸ್ಥೆಯಲ್ಲಿ ನೀವು ಶಿಕ್ಷಣವನ್ನ ಕಲಿತಿದ್ದೀರಿ. ನಿಮಗೆ ಭಗವಂತ ಒಳ್ಳೆಯದು ಮಾಡಿ ನಮ್ಮನ್ನ ಕರೆಸಿ ಮಾತನಾಡಲಿಕ್ಕೆ, ನಮ್ಮನ್ನ ಅಭಿನಂದಿಸ್ತಾ ಇರೋದಕ್ಕೆ ನಮ್ಮೆಲ್ಲರಿಗೂ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಹೆಂಗೆ ಅಂದ್ರೆ ಅವರು ಈ ಶಾಲೆಯ ವಿದ್ಯಾರ್ಥಿ, ಈ ಶಾಲೆಯ ಗುರು, ಜೊತೆಗೆ ನಿಮ್ಮೆಲ್ಲರಿಗೆ ಗೆಳೆಯರ ರೀತಿ ನೋಡ್ಕೊಳ್ಳುವಂಥವ್ರು. ನಾವು TNV ಸರ್ನ, ನಮ್ಮ ಮಹೇಶ್ ಅವ್ರನ್ನ ಗೆಳೆಯ ರೀತಿ ನೋಡಕ್ ಆಗೋದಿಲ್ಲ. ಆದ್ರೆ ನಮ್ಮ DS ಸರ್ ಅಂತಂದ್ರೆ ನಮ್ಮ ಫ್ರೆಂಡ್ ರೀತಿ ನೋಡ್ಬೋದು. ಹಾಗಾಗಿ ಒಂದು ರೀತಿ ಇದು ನಾನು ಹೇಳ್ತಿರೋ ಏಕೈಕ ಉದ್ದೇಶ, ನಮ್ಮ ಶಿವಕುಮಾರ್ ಸರ್ ಇನ್ನೂ ವಯಸ್ಸಾಗಿಲ್ಲ. ನೀವು ಅವರ ಸ್ನೇಹಿತರು ಕೂಡ ತಿಳ್ಕೊಳ್ಬೇಕು. ಅದನ್ನು ಸ್ಪೋರ್ಟಿವ್ ಅಂತ ತಗೊಳ್ತಾರೆ. ಅವ್ರ ವಯಸ್ಸಾಗಿಲ್ಲ ಅನ್ನುವಂಥದ್ದು ಅವರ ಜ್ಞಾನಕ್ಕೆ ವಯಸ್ಸಾಗಿದೆ, ಅವರ ಆಡಳಿತಕ್ಕೆ, ಮತ್ತೆ ಅವರ ಒಂದು ನಡವಳಿಕೆಗೆ ಇನ್ನ ವಯಸ್ಸಾಗಿಲ್ಲ. ಇಲ್ಲಿ ಅತಿ ಮುಖ್ಯವಾಗಿ ಇಷ್ಟೊಂದು ಒಂದು ಅದ್ಭುತವಾದಂತಹ ವಿಚಾರಗಳನ್ನ ನಮ್ಮ ಜೊತೆ ಹಂಚಿಕೊಂಡಂತ ನಮ್ಮ ಸರ್ ಅವರಿಗೆ ಹೃದಯಪೂರ್ವಕವಾಗಿ ನಾವು ಅವರನ್ನ ನಮನಗಳನ್ನ ಸಲ್ಲಿಸ್ತೇವೆ. ಈಗ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಅವರು ಉಪನಿರ್ದೇಶಕರಾಗಿ ಬಡ್ತಿ ಹೊಂದಲಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ಇನ್ನೂ ಹೆಚ್ಚು ಹೆಸರನ್ನ ಮಾಡಿ ಅವರ ಭವಿಷ್ಯವು ಕೂಡ ಉಜ್ವಲವಾಗಲಿ ಅಂತೇಳಿ ಪರಮಾತ್ಮನಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತೀವಿ. ಧನ್ಯವಾದ. ಹಾಗೆ ಮೊಗದ ಒಗರು ಕನ್ನಡಿ, ಎಲ್ಲ ದಿಶೆಗಳಲ್ಲೂ ಸುತ್ತುವರೆದ ಚೈತನ್ಯದ ದಾಂಗುಡಿ, ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ. ಆ ಕನ್ನಡ, ಆ ಭಾಷೆ ಎಷ್ಟು ಬರ್ತಿದ್ದಾಗ ನಮಗೆಲ್ಲ ಗೊತ್ತಾಯಿತು. ನಮ್ಮ ಅತ್ಯಂತ ಮುಗ್ಧ, ಅತ್ಯಂತ ಶಾಂತ ಸ್ವಭಾವದ ಭಾಷೆಯ ರಸದೌತಣವನ್ನ ಉಣಬಡಿಸಿದಂಥವರು ನಮ್ಮ ಬೈರೇಗೌಡ ಸರ್ ಅವರು. ದಯಮಾಡಿ ಅವರು ಕೂಡ
ಇವಾಗ ಒಂದೆರಡು ನಿಮಿಷಗಳ ಕಾಲ ನಮ್ಮೆಲ್ಲರನ್ನ ಹಳೆಯ 10ನೇ ತರಗತಿಗೆ ಕರ್ಕೊಂಡು ಹೋಗ್ಬೇಕು ಅಂತೇಳಿ ವಿನಯಪೂರ್ವಕವಾಗಿ ಕೇಳ್ಕೊಳ್ತೀನಿ ಸರ್. ಮತ್ತೆ ಇಲ್ಲಿ ನಮ್ಮ ಆತ್ಮೀಯ ವಿದ್ಯಾರ್ಥಿಗಳ ಈ ಕಾರ್ಯಕ್ರಮವನ್ನು ಇಷ್ಟು ಅಚ್ಚುಕಟ್ಟಾಗಿ ನಡೆಸಿ ನಮ್ಮನ್ನೆಲ್ಲ ಬರಮಾಡಿ ಈ ಗೌರವ ಕಾರ್ಯಕ್ರಮಕ್ಕೆ ಮಾಡಿಕೊಟ್ಟಿದ್ದಂಗೆ ಅಭಿನಂದನೆ ಸಲ್ಲಿಸ್ತಾ ಇದೆ. ಮತ್ತೆ ನಾವು 96ರಲ್ಲಿ ಈ ಸ್ಕೂಲ್ ಬಂದು 6 ವರ್ಷಗಳ ಕಾಲದಲ್ಲಿ ಸೇವೆಯನ್ನು ಸಲ್ಲಿಸ್ಬಿಟ್ಟು ಇವಾಗ ನಾನು ರೇಸಿನಲ್ಲಿ ನನಗೆ ಮಾಡ್ತಾ ಇದ್ದೇನೆ. ಒಂದು ಮುಖ್ಯ ವಿಚಾರ ಅಂದರೆ ನಾನು ಕಾಸೂರಿನಲ್ಲೇ ಪಾಠ ಮಾಡ್ತಾ ಅದೇ ಹೇಳ್ತಾ ಇದ್ದ ಅವಾಗ ಈಗ ಮನೆಗ ಹೆಚ್ಚಾಗಿ ಮಾಡ್ತಾ ಇದ್ದೆ. ಅದಕ್ಕೆ ನಮ್ಗೆ ಇವಾಗ ತುಂಬ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಮತ್ತು ಇನ್ನೊಂದು ನಮ್ಮ ದೊಡ್ಡರಲ್ಲಿ ನಾವು ಆಚೆ ಇರ್ಬೇಕಾದ್ರೆ ನಮಗೆ ಅವನು ಬಟ್ಟೆ ಹೋಗ್ಕೊಡ್ತಾ ಇದ್ದ. ಅವ್ರು ಇವಾಗ ಆ ಕಾರ್ಪೊರೇಷನ್ ಬೇರೆ ಜನ ವರ್ಕ್ ಮಾಡ್ತಾ ಇದ್ದ. ಆಗಿನ ವಿದ್ಯಾರ್ಥಿಗಳು ಎಷ್ಟು ಹೋಗ್ತಿದ್ದಾಗಿದ್ರು ಹುಡುಗರ ಬಗ್ಗೆ ಮತ್ತು ಈಗಿನ ಮಕ್ಕಳು ಯಾವ ರೀತಿ ಇದ್ದಾರೆ ಕಂಪೇರ್ ಮಾಡ್ಕೊಂಡು ನಿಮಗೆ ಗೊತ್ತಾಗುತ್ತೆ. ಮತ್ತು ಇನ್ನೊಂದು ವಿಚಾರ ಪ್ರೊಫೆಸರ್ ಕೃಷ್ಣೇಗೌಡರು ಆಸೆಗಾರರು ಅಂತ ನೀವು ಎಲ್ಲ ಕೇಳಿದ್ರಲ್ಲ, ಅವರೊಂದು ಮಾಹಿತಿ ಹೇಳ್ತೀನಿ. ಅವರು ನಾವು ಯಾರೊಬ್ಬ ರಾಜ್ಯವನ್ನ ಸುಖ ಸಂತೋಷದ ರಾಜ್ಯವನ್ನು ಆಳ್ವಿಕೆ ಮಾಡ್ತಾ ಇರ್ಬೇಕಾದ್ರೆ ಇತ್ತೀಚೆಗೆ ಅವನಿಗೆ ಕನಸಿನಲ್ಲಿ ಎಲ್ಲವನ್ನ ಕಳ್ಕೊಂಡು ವಿಕಾರಿಯಾದಂಥ ಒಂದು ಸಂದರ್ಭ ಕನಸಿನಲ್ಲಿ ಕಾಣಂತ. ಅದಕ್ಕೆ ಅವನಿಗೆ ಭಯ ಜಾಸ್ತಿ ಆಗ್ಬಿಟ್ಟು ನಾನೇನು ಇಷ್ಟೊಂದು ಈ ಥರ ವಿಕಾರಿಯಾಗಿ ಕನಸಿನ ಅಂತ ವಿಕಾರಿ ಅಂತ ಅವನಿಗೆ ಇದು ಚಿಂತೆ ಜಾಸ್ತಿ ಆಯಿತು. ಅದಕ್ಕೆ ಅಲ್ಲಿ ಅವರ ಅರ್ಥಾಂತೆ ಎಲ್ಲ ಜೀವನದನ್ನೆಲ್ಲ ಕರೆಸಿ ಇದ್ರ ಬಗ್ಗೆ ಏನು ಮಾಡಿ ಇದ್ರ ಬಗ್ಗೆ ಏನು ಇದರ ಕಣ್ಣ ಅಂತೇಳಿ ಅವ್ರ ಬಗ್ಗೆ ಚರ್ಚೆ ಮಾಡಿ ಕೇಳಿದಾಗ ಯಾರು ಉತ್ತರ ಕೇಳಲ್ಲ. ಅದಕ್ಕೊಬ್ಬ ಸನ್ಯಾಸಿ ಬಂದು ಅವರ ಹುಷಾರು ಉತ್ತರ ಕೊಡಂತ ನೀವು ರಾಜ್ಯ ಆದ್ರೆ ಇದು ನೀವು ಇದು ಬಲುಕುಡೆ ನೀವು ವಿಕಾರಿ ಹೆಸರಾಗಿದ್ರೆ ರಾಜ ಆಗಿರ್ತೀರಿ ಅಂತ ಅರ್ಥ ಆಗಬೇಕು. ಅಂದ್ರೆ ನಾನು ವಿಕಾರಿ ಜೀವನದಲ್ಲಿ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಎಚ್ಚರಿಕೆಯಿಂದ ಮಾಡ್ತಾ ಬಂದ್ರೆ ನಾವು ರಾಜ ಆಗಿರ್ತೀವಿ ಅಂತ, ಮಲಗ್ಬಿಟ್ರೆ ವಿಕಾರಿ ಆಗ್ತೀವಿ ಅಂತ. ಅಂದ್ರೆ ಯಾವ ರೀತಿ ಎಷ್ಟೇ ನಾವು ಏನೇ ಮುಂದುವರೆದ್ರೆ ನಾವು ಅವಷ್ಟು ಎಚ್ಚರಿಕೆಯನ್ನು ತೋರಿಸಿದ್ರೆ ನಾವು ತುಂಬಾ ಅಸಮಾನ ಆಗ್ಬೋದು, ತೊಂದರೆಗಳನ್ನ ಅನುಭವಿಸಬಹುದು. ಅಂದ್ರೆ ನಾವು ಪ್ರಕೃತಿ ಏನೇ ಒಂದು ಕೆಲಸವನ್ನು ಮಾಡಬೇಕಾದ್ರೂ ಎಚ್ಚರಿಕೆಯಿಂದ ಜೀವನ ನಡೆಸ್ತಾ ಹೋದ್ರೆ ಯಾವುದೇ ಅನಾಹುತಗಳು ಸಮಸ್ಯೆಗಳು ಸಂಭವಿಸುವುದಿಲ್ಲ ಅಂತ ಹೇಳಿ ಇವತ್ತು ಪಾಠ ಅವರು ಹೇಳಿದರು. ಈ ಒಂದು ಕಾರ್ಯಕ್ರಮಕ್ಕೆ ನನ್ನೆಲ್ಲ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ನಡೆಸಿಕೊಳ್ಳುತ್ತೆ ನಾನು ವಿದ್ಯಾರ್ಥಿಗಳ ಭವಿಷ್ಯತ್ತಿನ ಅವರ ಉದ್ದಾರದ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ಏಕೈಕ ಪಾತ್ರ ಗುರು. ಇಂಥ ಅದ್ಭುತವಾದಂತಹ ಗುರುಗಳು ನಮ್ಮೆಲ್ಲರಿಗೂ ಸಿಕ್ಕಿದ್ದು ನಮ್ಮೆಲ್ಲರ ಪುಣ್ಯ. ಈ ಒಂದು ಅತ್ಯಂತ ಅದ್ಭುತವಾದಂಥ ಹಿತವಚನಗಳನ್ನು ಆಡಿದಂತಹ ಬೈರೇಗೌಡ ಸರ್ ಅವರಿಗೆ ಹೃದಯಪೂರ್ವಕ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸ್ತಾ ಇದ್ದೇನೆ. ಈಗ ಕಾರ್ಯಕ್ರಮದ ಅತ್ಯಂತ ಒಂದು ಪ್ರಮುಖವಾದಂತಹ ಹಂತಕ್ಕೆ ನಾವು ಕಾರ್ಯಕ್ರಮ ಸ್ನೇಹ ಸಂದಿನದಲ್ಲಿ ನಾವು ವಿದ್ಯಾರ್ಥಿಗಳೆಲ್ಲ ಚರ್ಚೆ, ಆಟ, ಓಡಾಟ ಬೇರೆ ಎಲ್ಲವೂ ಇದ್ವು. ಈಗ ನಮ್ಮ ಗುರುಗಳ ಮುಂದೆ ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸುವಂಥವರು ವಾಲಂಟರಿಯಾಗಿ ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಯಾವತ್ತೂ ಮಾತಾಡಲಿಲ್ಲ, ನೀವು ಹೋದ್ಮೇಲೆ ಎಲ್ಲ ಸ್ವಲ್ಪ ಮಾತಾಡುವ ಪ್ಲಾನ್ ಮಾಡ್ಕೊಂಡಿದ್ದೀವಿ. ನಾವು ನಿಮ್ಗೆ ಆ ಸ್ಥಾನನ ಗುರುಗಳ ಸ್ಥಾನನ ಗುರುಗೆ ಕೊಟ್ಟಿದ್ದೀವಿ. ಇಲ್ಲಿ ಪರವಾಗಿಲ್ಲ, ನಾವು ಮಾನವ ಹೋರಾಟ ಹುಡುಗ ಆದ್ಮೇಲೆ ಅವಾಗ ಆ ಸ್ಥಾನ ಕೊಟ್ಟು ಸನ್ಮಾನ ಮಾಡಿ ಅವ್ರು ಕಳಿಸ್ಕೊಡುವ, ಆಮೇಲೆ ಮಾತಾಡುವ. ಇರ್ತಕ್ಕಂಥ ನನ್ನ ನೆಚ್ಚಿನ ಗುರುಗಳು ಹಾಗೂ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ 99 ಬ್ಯಾಚ್ ಎಲ್ಲ ಸ್ನೇಹಿತರಿಗೂ ಮತ್ತೊಮ್ಮೆ ನಿಮಗೆಲ್ಲ ಉದಿಸುತ್ತಾ 99 ಬ್ಯಾಚಲ್ಲಿ ಮೊದಲಿಗೆ ಏನೋ ಹೆಸರಿಟ್ಟಿದ್ದು ಕೃಷ್ಣೇಗೌಡಲ್ಲಿ AHS ಅಂದ್ಬಿಟ್ಟು ಒಂದು ಗ್ರೂಪ್
ಮಾಡಿದ್ರು. ಅದರಲ್ಲಿ ನಾನೇನು ಟೈಪ್ ಮಾಡ್ತಿರ್ಲಿಲ್ಲ, ನಮ್ಮ ಒಂದು 7 ಜನ ಟೈಪ್ ಮಾಡ್ತಾ ಇದ್ರು. ನನಗೂ ಸೇರ್ಬೇಕು ಅನ್ನೋ ಆಸೆ ಕುತೂಹಲ ಜಾಸ್ತಿ ಆಯಿತು. ಇದಕ್ಕೆ ಸಾಧನೆ ಶ್ರಮ ಕೊಟ್ಟವರು ನಮ್ಮ ಸೀನಾ, ಚಂದ್ರ, ಮಾದೇವ, ನಮ್ಮ ನಾಗರಾಜ, ಈ ಗಿರಿ, ಈ ಪ್ರಕಾಶ, ಅರುಣ, ಇನ್ನೂ ಸುಮಾರು ಜನ ಅವರೇ. ಈಗ ಮೋಹನ, ನಮ್ಮ ಶಿವ, ಚಂದ್ರ, ಇವನ್ನೆಲ್ಲ ನೋಡ್ತಾ ಎಲ್ಲ ಕಣ್ಣು ಕಾಣಿಸ್ತಾ ಇದ್ರು, ಇಂಥದ್ರ ಮಾತಾಡ್ತಾ ಇದ್ದು. ಎಷ್ಟು ಮಕ್ಕಳು ಮರ್ತಿದ್ದವು ಇವತ್ತು ಕಣ್ಮುಚ್ಚಲು ಕಾಣ್ತಾವೆ. ನನಗೆ ಸ್ನೇಹಿತ ಕಣ್ಮುಚ್ಚಲು ಹೋದ್ರು ನಾನು ಮಾತಾಡ್ತೀನಿ, ನನಗೂ ಅಷ್ಟಿಲ್ಲ. ಯಾಕಂದ್ರೆ 26 ವರ್ಷ ಆಗಿದೆ. ನಮಗೂ ಅವ್ರಿಗೆ ಜಾಸ್ತಿ ಮಾಡುವುದು ನಮ್ಮಗಳು ಬಂದ್ಬಿಡುತ್ತೆ. ಯಾಕೆಂದ್ರೆ ಫುಡ್ಡು ಹಂಗೆ ಆಗ್ತದೆ. ಇವಾಗ ಅವರ ಸ್ಟ್ರಾಂಗ್ ಆಗವೆ. ನಾನು ಓದೇ ಬಂದೆ, ನಾನು ಮಾನವ ಹೇಳ್ದಂಗೆ ಮಡಿನಾದ್ರೇನೋ ಕಾಲು ಕರ್ಕೊಂಡ್ಬಿಟ್ಟು ಹೋದ್ರೆ ಅವರೇ ನಮ್ಮ ಗೇಟ್ ಕಳ್ದಾಗ್ತಿದ್ದ ಕೂತ್ಕೊಂಡು ರಿಮೋಟ್ ಕರ್ಕೊಂಡು ನಮ್ಮ ಒಳಗಾಗ್ತಾರದು. ನಮಗೇನೋ ತರಿಸಿ ನಾನು ಇಷ್ಟು ವಯಸ್ಸು ಬರ್ತೀವೋ ನಾವು ಮನೋಭಾವ ನಂಬರ್ಬಿಡ್ತು. ನಾನು ಒಬ್ಬರನ್ನ ಮೀಟ್ ಮಾಡೋದು ಹೋದ್ದು, ಮೀಟ್ ನಮ್ಮ ಸ್ನೇಹಿತರನ್ನ ಮಾಡಿದ್ರು. ನಮ್ಮ ಶಿವಕುಮಾರ್ ಸರ್ ಹೇಳಿದಂಗೆ ನಾವುಗಳು ಇವತ್ತು ಅವ್ರ ಪಕ್ಕದಲ್ಲಿ ನಿಂತ್ಕೊಂಡ್ರೆ ನಮ್ಮ ವಯಸ್ಸಾಗದೆ ಅವ್ರ ಇನ್ನೂ ಹುಡುಗರು ಹಂಗಾಗ್ಬಿಡದೆ. ಏನಿಲ್ಲ, ಎಲ್ಲ ಚೆನ್ನಾಗಾಯ್ತು ಸರ್. ನಮ್ಮ ಹೋಗೊಟ್ಟಿಗೆ ತಾವೆಲ್ಲ ಬಂದು ಇವತ್ತು ನಮಗೆ ಹಿತವಚನಗಳನ್ನ ಹೇಳಿ ಹೆಂಗೆ ಇರಬೇಕು ನೀವು ಅಂತ ಹೇಳಿ ಎಲ್ಲ ಕಲಿಸ್ಕೊಟ್ಟಿದ್ದೀರಾ. ಅವತ್ತು ಹೆಂಗೆ ನೀವು ಹೇಳಿದ್ರು ಇವತ್ತು ಅದೇ ರೀತಿ ನಾವು ಇದೀವಿ. ನಮಗೂ ಒಂದು ಆಸೆ, ಏನೇ ಮಾಡಿದ್ರು ಏನೇ ಮಾಡಿದ್ರು ಕೆಟ್ಟದಂತೂ ಯಾರು ಮಾಡಕ್ ಹೋಗ್ಬೇಡಿ. ಒಳ್ಳೆಯದಂತ ನಿಮ್ಗೆ ಕೈ ಮಾಡಿ, ಕೆಟ್ಟದಂತೂ ಮಾಡಬೇಡಿ. ಯಾಕೆ ಅಂತಂದ್ರೆ 24 ದಿನ ನಿಮಗೆ ಹೋಗುವ ಅದನ್ನು ಮಾತ್ರ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ನಾವು ಸ್ನೇಹ ಸಮ್ಮೇಳನವನ್ನು ಆಚರಿಸೋಣ. ಈಗ ನಾವು ಗುರುಗಳನ್ನ ವಂದಿಸುವ, ಸ್ಮರಿಸುವ, ಪೂಜಿಸುವ ಸಮಯ. ಅತ್ಯಂತ ಪ್ರಮುಖವಾದಂತಹ ಒಂದು ಘಟ್ಟ. ಗುರುಗಳನ್ನ ಸನ್ಮಾನಿಸುವ ಕಾರ್ಯಕ್ರಮವನ್ನ ಗೆಳೆಯ ನಾಗರಾಜರವರು ನಡೆಸಿಕೊಡ್ಬೇಕು ಅಂತೇಳಿ ಕೇಳ್ಕೊಂಡು ಅವರು ದಯಮಾಡಿ ವೇದಿಕೆಯ ಮುಂಭಾಗಕ್ಕೆ ಒಂದು ಆಸೀನ ಹಾಕಬೇಕು. ನಮ್ಮ ಹೆಣ್ಮಕ್ಳು ಆಸಕ್ತರನ್ನು ತಡೆಯುವುದನ್ನ ಮುಂಭಾಗಕ್ಕೆ ಬರಬೇಕು. 5/5/1945 ಕರಿಕೆಬಾಗಿಲು ಎಂಬ ಗ್ರಾಮದಲ್ಲಿ ಟಿ ನರಸಿಂಹಯ್ಯ ಹಾಗೂ ನರಸಮ್ಮ ಎಂಬ ದಂಪತಿಗೆ ಜನಿಸ್ತಾರೆ. ಈ ಶಾಲೆಗೆ ಸೇವೆಗೆ 23/6/1966 ಸೇವೆಗೆ ಸೇರ್ತಾರೆ. ಈ ಶಾಲೆಯಲ್ಲಿ ಒಟ್ಟು 37 ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಿ ನಮ್ಮೆಲ್ಲರಿಗೂ ಗಣಿತ ವಿಷಯವನ್ನ ಬೋಧಿಸಿ ದಿನಾಂಕ 31/5/2003 ನಿವೃತ್ತಿ ಆಗ್ತಾರೆ. ಶ್ರೀಯುತರು ನಿವೃತ್ತಿ ಆದರೂ ಸಹ ಇವಾಗಲೂ PNV ಸರ್ ಬರ್ತಾರಂತೆ ಯಾರು ಕೂಗಿದ್ರೆ ಒಂದು ಕ್ಷಣ ನಮ್ಗೆ ಭಯ ಆಗುತ್ತೆ. ಅಷ್ಟು ಒಂದು ಗೌರವ ಇವತ್ತು ನಮಗೆ ಹಾಗೆ ಇದೆ. ಶ್ರೀಯುತರನ್ನ 99 ಬ್ಯಾಚ್ನ ಎಲ್ಲ ವಿದ್ಯಾರ್ಥಿನಿಯರು ಸನ್ಮಾನಿಸತಕ್ಕಂಥ ಒಂದು ಕ್ಷಣ ಬಹಳ ಅದ್ಭುತ. ಅವರಿಗೆ ಒಂದು ನೆನಪಿನ ಕಾಣಿಕೆಯನ್ನ, ಗುರುಗಳನ್ನ ಸ್ಮರಿಸಿರ್ತಕ್ಕಂಥ ಶಿಷ್ಯರಿರ್ತಕ್ಕಂಥ ಒಂದು ಫಲಕವನ್ನ ನೀಡಿ ಹಾಗೂ ಅವರಿಗೆ 99 ಬ್ಯಾಚ್ ವತಿಯಿಂದ ಒಂದು ವಿಶೇಷವಾದ ಉಡುಗೊರೆಯನ್ನು ನೀಡಿ ನಮ್ಮ ಅಧ್ಯಕ್ಷರು ಕೂಡ ಚಪ್ಪಾಳೆ ಮೂಲಕ ಗೌರವವನ್ನು ಸೂಚಿಸಬೇಕು. ಥ್ಯಾಂಕ್ ಯು ವರಡಾಲ್. ನಮ್ಮ ಸನ್ಮಾನವನ್ನ, ನಮ್ಮ ಗುರು ವಂದನೆಯನ್ನ ಸ್ವೀಕಾರ ಮಾಡಿದಂತ ಶ್ರೀಯುತ TNS ಅವರಿಗೆ 99 ಬ್ಯಾಚ್ ವತಿಯಿಂದ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ದೊಡ್ಡಚನ್ನಯ್ಯ ಸರ್ ಅವರಿಗೆ, ನಮ್ಮೆಲ್ಲ ಪ್ರೀತಿಯ DC ಸರ್ ಅವರಿಗೆ, ಇದನ್ನು ಸಹ ವಿದ್ಯಾರ್ಥಿನಿಯರ 2ನೇ ಬ್ಯಾಚ್
ನೀವು ವಾಲಂಟಿಯರ್ ಬನ್ನಿ. ದಿನಾಂಕ 21/5/1955 ಹರಿಹರ ಸ್ಥಳದಲ್ಲಿ ಶ್ರೀಯುತ ಕೆಂಪಯ್ಯ ಹಾಗೂ ನಿಂಗಮ್ಮ ದಂಪತಿಗೆ ಜನಿಸುತ್ತಾರೆ. ಸೇವೆಗೆ 26/6/1985 ಸೇವೆಗೆ ಸೇರ್ತಾರೆ. ಈ ಒಂದು ಶಾಲೆಯಲ್ಲಿ ಒಟ್ಟು 30 ವರ್ಷಗಳ ಕಾಲ ನಮ್ಮೆಲ್ಲರಿಗೂ ಆಂಗ್ಲ ಭಾಷೆಯನ್ನ ಇಂಗ್ಲಿಷ್ ವಿಷಯವನ್ನ ಬೋಧನೆಯನ್ನು ಮಾಡಿ ದಿನಾಂಕ 31/5/2015 ನಿವೃತ್ತಿಯನ್ನು ಹೊಂದುತ್ತಾರೆ. ಶ್ರೀಯುತರಿಗೆ SSLC 99 ಬ್ಯಾಚ್ ವತಿಯಿಂದ ಪ್ರೀತಿಯ ಉಡುಗೊರೆ ಹಾಗೂ ಗುರುಗಳಿಗೆ ನಮಿಸ್ತಕ್ಕಂಥ ಒಂದು ಫಲಕವನ್ನು ಸಹ ನೀಡಿ ನಮ್ಮೆಲ್ಲರ ಚಪ್ಪಾಳೆ ಮೂಲಕ ಹೃದಯಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮ್ಮೆಲ್ಲರ ಪ್ರೀತಿಯ NN ಸರ್ ಅವರು ದಿನಾಂಕ 4/1/1965 ಅಜ್ಜಂಪುರ ಗ್ರಾಮದಲ್ಲಿ ಜನಿಸ್ತಾರೆ. ಶ್ರೀಯುತ ನಾಗಪ್ಪ ಮತ್ತು ಯಲ್ಲಮ್ಮ ದಂಪತಿಗೆ ಜನಿಸಿದ N. ಮಹೇಶ್ವರ್ ಅವರು 21/12/1993 ಈ ಶಾಲೆಗೆ ಸೇವೆಗೆ ಸೇರ್ತಾರೆ. ಸುಮಾರು 11 ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಿ ನಮ್ಮೆಲ್ಲರಿಗೂ ಸಮಾಜ ವಿಜ್ಞಾನ ವಿಷಯವನ್ನು ಬೋಧನೆಯನ್ನು ಮಾಡಿ 31 ಆಗಮಿಸಿ ನಮ್ಮ ಗುರು ವಂದನೆಯನ್ನ ಸ್ವೀಕಾರ ಮಾಡ್ತಾ ಇರ್ತಕ್ಕಂಥ ಶ್ರೀಯುತರಿಗೆ 99 SSLC 99 ಬ್ಯಾಚ್ ವತಿಯಿಂದ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮುಂದಿನ ಸನ್ಮಾನ ಕಾರ್ಯಕ್ರಮ HMS ಅವರಿಗೆ HM ಶಿವಕುಮಾರ ಸ್ವಾಮಿ ಸರ್, ನಮ್ಮೆಲ್ಲರ ಪ್ರೀತಿಯ HMS ಸರ್, ದಿನಾಂಕ 4/6/1966 ಇದೇ ಮಾದಪ್ಪ ತಂದೆಯಲ್ಲಿ ವಿ ಮಾದಯ್ಯ ಕೆಂಪಮ್ಮ ದಂಪತಿಗೆ ಜನಿಸಿದ ಶ್ರೀಯುತರು 1/11/1996 ಸೇವೆಗೆ ಸೇರ್ತಾರೆ. ಈ ಶಾಲೆಯಲ್ಲಿ ಒಟ್ಟು 31 ವರ್ಷಗಳ ಕಾಲ ಸೇವಾವಧಿಯನ್ನ ಪೂರೈಸಿ ನಮ್ಮೆಲ್ಲರಿಗೂ ರಾಷ್ಟ್ರೀಯ ಭಾಷೆ ಹಿಂದಿ ಭಾಷೆಯನ್ನು ಬೋಧಿಸಿ ದಿನಾಂಕ 31 ನಮ್ಮ ಗುರುವಂದನೆಯನ್ನು ಸ್ವೀಕಾರ ಮಾಡ್ತಾ ಇರ್ತಕ್ಕಂಥ ಶ್ರೀಯುತರಿಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಸನ್ಮಾನ ನೆರವೇರಿಸಿದ ಸ್ನೇಹಿತರು ಇನ್ನೊಂದು ಬ್ಯಾಚ್ ಅವಕಾಶ ಮಾಡಿಕೊಡ್ಬೇಕು. ಬೈರೇಗೌಡ ಸರ್. ಸನ್ಮಾನ ಮಾಡಿದಂತವರು ಶ್ರೀಯುತ ಬೈರೇಗೌಡ ಸರ್ ಅವರು, ನಮ್ಮೆಲ್ಲರ ಪ್ರೀತಿಯ PG ಸರ್ ಅವರು ದಿನಾಂಕ 20/6/2020 H. ಕೊಕ್ಕನೂರು ಗ್ರಾಮದಲ್ಲಿ ಬೈರಲಿಂಗೇಗೌಡ ಮುದ್ದಮ್ಮ ದಂಪತಿಗೆ ಜನಿಸ್ತಾರೆ. ಸೇವೆಗೆ 1994 ವರ್ಷಗಳು 6 ವರ್ಷಗಳ ಒಟ್ಟು ಸೇವಾವಧಿಯಲ್ಲಿ ನಮ್ಮೆಲ್ಲರಿಗೂ ಪ್ರಥಮ ಭಾಷೆ ಕನ್ನಡ ಭಾಷೆಯನ್ನ ಬೋಧನೆಯನ್ನು ಮಾಡ್ತಾರೆ. 2000 ಇಸ್ವಿಯಲ್ಲಿ ಈ ಶಾಲೆಯ ಸೇವೆಯಿಂದ ನಿವೃತ್ತಿಯನ್ನು ಹೊಂದಿದ ಶ್ರೀಯುತರು ನಮ್ಮೆಲ್ಲರ ಪ್ರೀತಿಯ PG ಸರ್ ಖ್ಯಾತಿ ಶ್ರೀಯುತರಿಗೆ ನಮ್ಮೆಲ್ಲರ ES ಅವರು ದಿನಾಂಕ 18/7/1972 ನನ್ನ ಗ್ರಾಮ ದೊಡ್ಡಾಲಿ ಗ್ರಾಮದಲ್ಲಿ ಜನಿಸ್ತಾರೆ. ದೊಡ್ಡ ಕೆಂಪೇಗೌಡ ಮತ್ತು ಗೌರವ ದಂಪತಿಗೆ ಜನಿಸಿದ ಶ್ರೀಯುತರು ಈ ಶಾಲೆಗೆ ಸೇವೆಗೆ 1996 ರಿಂದ 90 ಶ್ರೀಯುತರು
ಎಲ್ಲ ಗೆಳೆಯರು ವೇದಿಕೆಯ ಕೆಳಗಿಳಿಯಬೇಕು. ಹಾಗೆ ಈಗ ಒಂದು ವಿಶೇಷ ಕೂಡ ಸೇವೆ ಸಲ್ಲಿಸಿದ್ದಾರೆ. ದೇಶದ ಗಡಿ ಕಾಯುವ ಸೈನಿಕರು ಇವತ್ತು ನಮ್ಮೊಂದಿಗಿದ್ದಾರೆ. ಅವರು ನಮ್ಮ ಗೆಳೆಯರು ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಆಗ್ತದೆ. ಮುಖ್ಯವಾಗಿ ನಮ್ಮ ಚಂದ್ರಕುಮಾರ್ ಎಸ್ ವೇದಿಕೆ ಮೇಲೆ ಬರಬೇಕು. ವೆಂಕಟೇಶ್ ಕಾರಗಟ್ಟೆ ವೆಂಕಟೇಶ್ ವೇದಿಕೆ ಮೇಲೆ ಬರಬೇಕು. ಇವತ್ತು ಕಾರ್ಗಿಲ್ ವಿಜಯ ದಿವಸ. ಭಾರತದ ಕೆಟ್ಟ ಸೈನಿಕರು ಪಾಕಿಸ್ತಾನ ಸೈನ್ಯವನ್ನ ಒಡೆದೋಡಿಸಿ ನಮ್ಮ ದೇಶ ಏನು ಅಂತ ತೋರಿಸಿದಂತ ಒಂದು ಅದ್ಭುತ ದಿನ 26/2026. ಈ ಗೆಳೆಯರು ಜಮ್ಮು ಕಾಶ್ಮೀರ, ಅರುಣಾಚಲ ಪ್ರದೇಶ, ಛತ್ತೀಸ್ಗಢ, ಅಸ್ಸಾಂ, ಲಡಾಖ್ ನಾವು ಓದಲಿಕ್ಕೆ ಆಗದಂತಹ ಸ್ಥಳಗಳಲ್ಲಿ ಸೇವೆಯನ್ನು ಸಲ್ಲಿಸಿ ದೇಶವನ್ನು ಕಾಯ್ದುಕೊಂಡಂತಹ ದಿಟ್ಟ ಕೆಚ್ಚೆದೆಯವರು. ಇವರಿಗೆ ಸನ್ಮಾನ ಮಾಡುವಂತಹ ದಿವಸ. ಈ ಸನ್ಮಾನ ಕಾರ್ಯಕ್ರಮ ಈಗ ಆರಂಭ ಆಗ್ತದೆ. ನಮ್ಮೆಲ್ಲ ಬ್ಯಾಚ್ಗೆ ಗೌರವವನ್ನು ತಂದಿರ್ತಕ್ಕಂಥ ಇಬ್ಬರು ಆತ್ಮೀಯ ಸ್ನೇಹಿತರಿಗೆ 99 ಬ್ಯಾಚ್ ಹಾಗೂ ಎಲ್ಲ ಸುಳ್ಳು ವೃತ್ತದವರಿಂದ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ರಾಧಾ ಮೇಡಮ್, ಮೇರಿ ತೆರಿಸಾ ಮೇಡಮ್ ದಯಮಾಡಿ ವೇದಿಕೆಗೆ ಬರಬೇಕು. ಸಿದ್ದರಾಜ್ ಗೌಡ ಸರ್, ರಾಧಾ ಮೇಡಮ್, ಮೇರಿ ತೆರಿಸಾ ಮೇಡಮ್ ಅವ್ರಿಗೂ ಸಹ ನಾವು SSLC 99 ಬ್ಯಾಚ್ ವತಿಯಿಂದ ಅವರಿಗೆ ಪ್ರೀತಿಪೂರ್ವಕ ನಮನವನ್ನ ಸಲ್ಲಿಸಬೇಕಂತೆಲ್ಲ ಇಚ್ಛೆ ಪಡ್ತಾ ಇದ್ದೀವಿ. ದಯಮಾಡಿ ನಮ್ಮ ಪ್ರೀತಿಯಷ್ಟು ಕಾಲೇಜಲ್ಲಿ ನೀವು ಗುರುಗಳಾಗಿರ್ತಕ್ಕಂಥದ್ದು ನಮಗೆ ಬಹಳ ಖುಷಿ ಆಗ್ತದೆ. ರಾಧಾ ಮೇಡಮ್ ಹಾಗೂ ಸಿದ್ದರಾಜೇಗೌಡ ಸರ್ ಅವರು ಪ್ರಸ್ತುತ ನಮ್ಮ ಪ್ರೀತಿಯ ವಿಶ್ವೋದಯ ಪ್ರೌಢಶಾಲೆಯಲ್ಲಿ ವಿಷಯ ಶಿಕ್ಷಕರಾಗಿ ಕರ್ತವ್ಯವನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ. ಅವರಿಗೆ SSLC 99 ಬ್ಯಾಚ್ ವಿದ್ಯಾರ್ಥಿನಿಯರ ವೃಂದದವರಿಂದ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಗೌರವಪೂರ್ವಕ ನಮನಗಳು. ಖುಷಿ ಆಗುತ್ತೆ. ಇನ್ನೇನು ಬೇಕಾಗಿಲ್ಲ ಸರ್. ನಮಸ್ಕಾರ ಅಂದ್ರೆ ಕಲ್ತ್ಬಿಟ್ಟು ಯಾವ ಭಾಷೆ ಅಂತ ಕೇಳ್ತೀವಿ ಅಷ್ಟೇ. ಅವ್ರು ನಮಸ್ಕಾರ ಹೇಳಿದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ. ನಾವು ಇವತ್ತೆಲ್ಲ ಸೇರಿ ಗುರುವಂದನ ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಆ ಶಿಕ್ಷಕರಿಗೆ ಅಷ್ಟು ಪ್ರೀತಿ ಇದೆ. ಆ ಒಂದು ನಮ್ಮೆಲ್ಲರ ಪ್ರೀತಿಯನ್ನು ಅವರು ಸ್ವೀಕಾರ ಮಾಡಿದ್ದಾರೆ. ಈ ಒಂದು ಪರಂಪರೆ ಹೀಗೆ ಮುಂದೆ ಬೆಳೆಯಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾವೆಲ್ಲರೂ ಒಟ್ಟಿಗೆ ಸೇರ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡಿದ್ವಿ. ಬಹುಶಃ ನಮ್ಮ ಇಡೀ ಜಿಲ್ಲೆನಲ್ಲೇ ಇಷ್ಟು ಸಂಖ್ಯೆಯ ವಿದ್ಯಾರ್ಥಿಗಳು 26 ವರ್ಷಗಳ ನಂತರ 26ನೇ ತಾರೀಕು 26ನೇ ಇಸ್ವಿ ಮತ್ತೆ ಸೇರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಈ ಒಂದು ಅಭೂತಪೂರ್ವ ಕಾರ್ಯಕ್ರಮದ ಬೆಳಗಿನ ಕಾರ್ಯಕ್ರಮದ ಯಶಸ್ವಿಗೆ ಎಲ್ಲರೂ ಕೂಡ ಕಾರಣಕರ್ತರಾಗಿದ್ದಾರೆ. ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದಾರೆ. ಅವರು ನಮ್ಮೆಲ್ಲ ನೆಚ್ಚಿನ TNS ಸರ್ ಅವರು. ಅವರಿಗೆ ಕಾರ್ಯಕ್ರಮದ ಪರವಾಗಿ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಸರ್. ಹಾಗೂ ನಮ್ಮ ದೊಡ್ಡನೆಯ ಸರ್ ಅವರು, DC ಸರ್ ಅವರು ಎಷ್ಟೇ ಕಾರ್ಯ ಒತ್ತಡ ಇದ್ರೂ ಕೂಡ ನಮ್ಮೆಲ್ಲರ ಒಂದು ಕಾರ್ಯಕ್ರಮದ ಕರೆಗೆ ಹೋಗ್ಬಿಟ್ಟು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ.
ಅವ್ರಿಗೆ ಎಲ್ಲ 99 ಬ್ಯಾಂಕ್ನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೂ ನಮ್ಮೆಲ್ಲರ ಪ್ರೀತಿಯ ಮಹೇಶ್ ಸರ್ ಅವರು ತುಂಬಾ ದೂರದಿಂದ ಶಿವಮೊಗ್ಗದ ಸಾಗರದಿಂದ ನಮ್ಮ ಕರೆಗೆ ಹೋಗ್ಬಿಟ್ಟು ಇಲ್ಲಿ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿಸಿದ್ದಾರೆ. ಅವ್ರಿಗೆ ಎಲ್ಲರ ಪರವಾಗಿ ತುಂಬ ಹೃದಯದ ಆತ್ಮೀಯ ಒಂದು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಸರ್. ಹಾಗೂ ನಮ್ಮೆಲ್ಲರ HMS ಸರ್ ಅವರು ನಮ್ಮ ಒಂದು ಕಾರ್ಯಕ್ರಮದ ಕರೆಗೆ ಹೋಗ್ಬಿಟ್ಟು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮದ ಮೆರುಗನ್ನ ಹೆಚ್ಚು ಮಾಡಿದ್ದಾರೆ. ಅವ್ರಿಗೆಲ್ಲ 99 ಬ್ಯಾಂಕ್ನ ವಿದ್ಯಾರ್ಥಿಗಳ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ. ಹಾಗೂ ಅದೇ ರೀತಿ ನಮ್ಮ ಬೈರೇಗೌಡ ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮದ ಕಳೆಯನ್ನು ಹೆಚ್ಚು ಮಾಡಿದ್ದಾರೆ. ಅವ್ರಿಗೂ ಕೂಡ ನಾವೆಲ್ಲರ ಒಂದು ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಅದೇ ರೀತಿ ನಾವೆಲ್ಲ ನೆಚ್ಚಿನ ಡಿ ಶಿವಕುಮಾರ್ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಕಾರ್ಯಕ್ರಮಕ್ಕೆ ಬಂದು ನಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ. ಅವ್ರಿಗೆಲ್ಲರ ಒಂದು ವಿದ್ಯಾರ್ಥಿಗಳ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿ ಈ ಒಂದು ಶಾಲೆಯ ವಿಶ್ವೋದಯ ಪ್ರೌಢಶಾಲಾ ಶಾಲೆಯ ಮುಖ್ಯ ಶಿಕ್ಷಕರಾದಂತ ರಾಜನಾಥ್ ಸರ್ ಅವರು ಅವರೆಲ್ಲ ಸಹೋದ್ಯೋಗಿ ಮಿತ್ರರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೆಲ್ಲ ಒಂದು 99 ಬ್ಯಾಂಕ್ನ ವಿದ್ಯಾರ್ಥಿಗಳ ಪರವಾಗಿ ತುಂಬ ಹೃದಯದ ಆತ್ಮೀಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಒಂದು ಗ್ರೂಪ್ ಆಗಿದ್ದಂತಹ ಪುಟ್ಟಗೌಡ ಸರ್ ಅವರು ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿ ಎಲ್ಲ ಒಂದು 99 ಬ್ಯಾಂಕ್ನ ವಿದ್ಯಾರ್ಥಿಗಳು ಈ ಒಂದು ಸ್ನೇಹ ಸಮ್ಮೇಳನ ಕಾರ್ಯಕ್ರಮಕ್ಕೆ ಸೇರಿದ್ದೀರಿ. ಎಷ್ಟೋ ದೂರದ ಊರಿಂದ ಬಂದಿದ್ದೀರಿ. ನಿಮಗೂ ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಮಾಧ್ಯಮ ಮಿತ್ರರು ಇಷ್ಟೊಂದು ಕೂಡ ಮಾಧ್ಯಮ ಮಿತ್ರರು ಬಂದು ವಿಡಿಯೋ ಚಿತ್ರೀಕರಣವನ್ನು ಮಾಡಿದ್ದಾರೆ. ಅವರಿಗೆ ಮತ್ತು ಪತ್ರಿಕಾ ಮಾಧ್ಯಮದವರಿಗೆ ಹಾಗೂ ಎಲ್ಲ ಒಂದು ಈ ಒಂದು ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಿಕೊಡ್ತಕ್ಕಂಥ ಮೈಕ್ ಸೆಂಟರ್ ಆಗಿರ್ಬೋದು, ಶಾಮಿಯಾನ ಆಗಿರ್ಬೋದು, ಮತ್ತೆ ಪ್ರೌಢ ಡೆಕೋರೇಷನ್ ಆಗಿರ್ಬೋದು, ಅಡುಗೆ ಸಿಬ್ಬಂದಿಗಳಾಗಿರ್ಬೋದು, ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಮೂಡಿ ಬರೋದಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಶ್ರಮ ಪಟ್ಟಿದ್ದಾರೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರೆಲ್ಲ ಒಂದು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮನ ಅತ್ಯಂತ ಯಶಸ್ವಿಗೊಳಿಸಿದರೋ ಅವರೆಲ್ಲರಿಗೂ ಕೂಡ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮವನ್ನು ನಾವು ಮುಕ್ತಾಯಗೊಳಿಸ್ತಾ ಇದ್ವಿ. ಎಲ್ಲರಿಗೂ ಕೂಡ ಧನ್ಯವಾದ.